ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕ IAS ಅಕಾಡೆಮಿ ಅರ್ಪಿಸುವ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ವಿಡಿಯೋ ಸರಣಿಗೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಜುಲೈ 6ನೇ ತಾರೀಕು ದ ಹಿಂದೂ ಪೇಪರ್ನಲ್ಲಿ ಬಂದಿರತಕ್ಕಂತಹ ಪ್ರಮುಖವಾದಂಥ ಆರ್ಟಿಕಲ್ಗಳನ್ನು ನೋಡೋಣ. ಅದರಲ್ಲಿ ಮೊದಲನೇ ವಿಷಯವಾಗಿ ಸೆಂಟರ್ ಟು ಸಾಫ್ಟನ್ ಪನಿಟಿವ್ ಸ್ಟೆಪ್ಸ್ ಇನ್ ಎನ್ವಿರಾನ್ಮೆಂಟ್ ಕೇಸಸ್. ಇದು ಡೈರೆಕ್ಟಾಗಿ ಹೇಳ್ತಾ ಇದೆ, ಎನ್ವಿರಾನ್ಮೆಂಟ್ ಇಶ್ಯೂಸ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಟಾಪಿಕ್. ಇದು ಎನ್ವಿರಾನ್ಮೆಂಟ್ ಕೇಸಸ್ಗೆ ಬರುವಂಥದ್ದು. ಇದು ನಮ್ಮ GS 3 ಪೇಪರ್ಗೆ ಬರುವಂಥದ್ದಾಗಿದೆ. ಹಾಗೆ ಇನ್ಸ್ಟಿಟ್ಯೂಷನ್ ಲೆಕ್ಕದಲ್ಲಿ ನೋಡೋದಾದರೆ GS 2 ಪೇಪರ್ಗೆ ನಾವು ಕನೆಕ್ಟ್ ಮಾಡ್ಬೋದು. ಹಾಗೆ ಇನ್ನೊಂದು ಇಂಡಿಯನ್ ಏವಿಯೇಷನ್ ನೀಡ್ಸ್ ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ ಟೈಲ್ ವಿಂಡ್. ಇದು ಎಕನಾಮಿ ಪೇಪರ್ಗೆ ರಿಲೇಟೆಡ್ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಈ ಥರದ ಪೇಪರ್, ಇದಕ್ಕೆ ಇದು GS 3 ಪೇಪರ್ಗೆ ಕನೆಕ್ಟ್ ಆಗುವಂಥ ಟಾಪಿಕ್ ಆಗಿದೆ. ಹಾಗೆ ಆ್ಯಂಡ್ ಕಫಿಂಗ್ ಎ ಜುಡಿಷಿಯಲ್ ಟೇಪ್ ಆ್ಯಂಡ್ ದ ಲಾಂಗ್ ಆರ್ಮ್ ಆಫ್ ದ ಲಾಸ್. ಇದು ಕೈದಿಗಳಿಗೆ ಬೇಡಿ ಹಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಥರ ಒಂದು ಆರ್ಟಿಕಲ್ ಬಂದಿದೆ. ಇದು ಪೊಲಿಟಿಗೆ ಸಂಬಂಧಪಡುವಂಥದ್ದಾಗಿದೆ. ಸ್ನೇಹಿತರೆ, ನಾವು ಮೊದಲನೇ ಆರ್ಟಿಕಲಲ್ಲಿ ನಾವು ಸೆಂಟರ್ ಟು ದಿ ಸಾಫ್ಟನ್ ಪನಿಟಿವ್ ಸ್ಟೆಪ್ಸ್ ಇನ್ ಎನ್ವಿರಾನ್ಮೆಂಟ್ ಕೇಸಸ್ ಅಂದರೆ, ಪ್ರಸ್ತುತ ಕೇಂದ್ರ ಸರ್ಕಾರ ಈಗ ಏನು ಪರಿಸರ ರಕ್ಷಣೆಗೆ ಅಂತ ಇರೋ ಕಾಯ್ದೆ ಇದೆ, ಅದರಲ್ಲಿ ಯಾರಾದರೂ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅವರಿಗೆ ಶಿಕ್ಷೆ ಕೊಡುವಂತಹ ಪ್ರಮಾಣ ಏನು ಮುಂಚೆ ಪೂರ್ವ ನಿಗದಿಯಾಗಿತ್ತು ಅದನ್ನು ಈಗ ಸಾಫ್ಟನ್ ಮಾಡಿದೆ. ಅಂತಂದರೆ ಮೃದು ಧೋರಣೆಯನ್ನು ತಾಳ್ತಾ ಇದೆ. ಅದರಲ್ಲಿ ಏನು ಶಿಕ್ಷೆ ಕೊಡುವಂತಹ ಮಾನದಂಡಗಳಿದ್ವು, ಯಾವ ಪ್ರಕರಣಗಳಿಗೆ ಎಷ್ಟು ಶಿಕ್ಷೆ ಅನ್ನೋದಿತ್ತು, ಅಂತಹ ಶಿಕ್ಷೆಯ ಪ್ರಮಾಣದಲ್ಲಿ ಇದು ಮೃದುತ್ವವನ್ನು ತಾಳ್ತಾ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅದನ್ನು ಕೆಲವು ಕ್ಲಾಸಸ್ಗಳನ್ನು ಇದು ರೀಪ್ಲೇಸ್ ಮಾಡ್ತಾ ಇದೆ. ಹಾಗೆ ಯಾವುದಕ್ಕೆ ಅಂತಂದರೆ ವೈಲೇಷನ್ಸ್, ಯಾವುದು ಪ್ರಕೃತಿ ರಕ್ಷಣೆಗೆ ವಿರುದ್ಧವಾಗಿರ್ತಕ್ಕಂಥ ಯಾರಾದರೂ ಕೃತ್ಯಗಳನ್ನು ಮಾಡಿದರೆ, ವೈಲೇಷನ್ಸ್ನ ಮಾಡಿದರೆ, ಅದರ ಕೆಳಗಡೆ ಮುಂಚೆ ಇದ್ದಂತಹ ಶಿಕ್ಷೆಯ ಪ್ರಮಾಣವನ್ನು ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಮುಂಚೆ ಜೈಲು ಶಿಕ್ಷೆ ಇತ್ತು, ಅದ್ರ ಜೊತೆಗೆ ದಂಡನೂ ಇತ್ತು, ಹಾಗೆ ಜೈಲು ಶಿಕ್ಷೆನೂ ಕೂಡ ಇತ್ತು. ಹಾಗೆ ಈಗ ಏನು ರೀಪ್ಲೇಸ್ ಮಾಡಿದಾರಲ್ಲ, ಇವಾಗ ಅಮೆಂಡ್ಮೆಂಟ್ ಮಾಡಬೇಕು, ಅದನ್ನು ಈಗ ಇವರು ಏನು ಅಂದ್ಕೊಂಡಿದ್ದಾರಲ್ಲ ಅದನ್ನು ಶಿಕ್ಷೆಯ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಕೇವಲ ಹಣದ ರೂಪದಲ್ಲಿ ದಂಡ ಕಟ್ಟುವಂಥದ್ದನ್ನು ಮಾತ್ರ ಮಾಡಿದ್ದಾರೆ. ಆದರೆ ಈಗಿನ ಇದು ಫೈನಲ್ ಆಗಿಲ್ಲ. ಇದು ಜುಲೈ 21 ಇದನ್ನು ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿದ್ದಾರೆ. ಅಂದರೆ ಸಾರ್ವಜನಿಕರಿಂದ ಯಾವುದಾದ್ರೂ ಮಾಹಿತಿಯನ್ನು ಏನು ವಿನಿಮಯ ಮಾಡಿಕೊಂಡು ಇದ್ರ ಮೇಲೆ ಮತ್ತೆ ಸುಧಾರಣೆ ಆಗೋಕ್ಕೆ ಮತ್ತು ಸಾರ್ವಜನಿಕರ ವಲಯದಿಂದ ಏನು ಅಭಿಪ್ರಾಯಗಳು ಬರುತ್ತವೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಜುಲೈ 21 ಇಲ್ಲಿ ತನಕನೂ ಇದು ಪಬ್ಲಿಕ್ ಡೊಮೈನಲ್ಲಿರುತ್ತೆ. ಇದ್ರ ಏನು ತಿದ್ದುಪಡಿ ಮಾರ್ಪಾಡುಗಳನ್ನು ಮಾಡಿದರೆ ಇದು ಏರ್ ಆ್ಯಕ್ಟಿಗೂ ಸಂಬಂಧಪಡುತ್ತೆ, ಹಾಗೆ ವಾಟರ್ ಆ್ಯಕ್ಟಿಗೂ ಕೂಡ ಸಂಬಂಧಪಡುತ್ತೆ. ಇದರಲ್ಲಿ ಹೇಳಿರೋ ಪ್ರಕಾರ ನೋಡಿ, ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ 42nd ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ 1976ನೇ ಇಸ್ವಿಲಿ ಆರ್ಟಿಕಲ್ 48 ಹೇಗೆ ಅದನ್ನು ಹೊಸದಾಗಿ ಸೇರಿಸ್ತಾರೆ. ಅದರಲ್ಲಿ ಸ್ಟೇಟ್ ಶಾಲ್ ಎಂಡೆವರ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸೇಫ್ ಗಾರ್ಡ್ ದ ಫಾರೆಸ್ಟ್. ಇಲ್ಲಿ ಎನ್ವಿರಾನ್ಮೆಂಟನ್ನು ಸರ್ಕಾರ ಉಳಿಸೋದಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೆ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್, ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಸಂವಿಧಾನಕ್ಕೆ 1976ನೇ ಇಸ್ವಿಲಿ ತಿದ್ದುಪಡಿನ ತಂದು ಇದನ್ನು ಸೇರಿಸಿದ್ದಾರೆ ಈ ಕ್ಲಾಸ್ನ. ಹಾಗೆ DPSPಲಿ ನಾವು ನೋಡೋದಾದರೆ ಡ್ಯೂಟೀಸ್ಗಳಲ್ಲಿ ಆರ್ಟಿಕಲ್ 51A(G)ನಲ್ಲಿ ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್, ಲೇಕ್ಸ್, ರಿವರ್ಸ್, ವೈಲ್ಡ್ ಲೈಫ್ ಆ್ಯಂಡ್ ಹ್ಯಾವ್ ಕಂಪ್ಯಾಷನ್. ಅಂದರೆ ನಾವು ಅದ್ರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರಬೇಕು. ಯಾವುದ್ರಗಳ ಬಗ್ಗೆ? ಲಿವಿಂಗ್ ಕ್ರಿಯೇಚರ್ಸ್ ಬಗ್ಗೆ, ನಾವು ಆ ಜೀವಿಗಳ ಬಗ್ಗೆ ನಮಗೆ ಸಹಾನುಭೂತಿ ಇರಬೇಕು. ಇದನ್ನು ಫಂಡಮೆಂಟಲ್ ಡ್ಯೂಟೀಸ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಹೇಳಿದೆ. ಇದು ನಮ್ಮ ಪ್ರತಿಯೊಬ್ಬ ಇಂಡಿವಿಜುವಲ್ಗೆ ಹೇಳೋವಂಥದ್ದು, ವ್ಯಕ್ತಿಗತವಾಗಿ ಅವನು ಈ ಡ್ಯೂಟಿಗಳನ್ನು ಫಾಲೋ ಮಾಡಬೇಕು ಅಂತ. ಹಾಗೆ ಆರ್ಟಿಕಲ್ 48 ಸರ್ಕಾರಕ್ಕೆ ಇದು ನಿರ್ದೇಶನ ಕೊಡುತ್ತೆ. ಸರ್ಕಾರ ಒಂದು ಸುತ್ತಮುತ್ತ ಇರತಕ್ಕಂತಹ ಪರಿಸರ ಮತ್ತು ಅರಣ್ಯ ಮತ್ತು ಜೀವಿಗಳು ಈ ಥರದನ್ನು ರಕ್ಷಣೆ ಮಾಡೋದಕ್ಕೆ ಅಗತ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋದನ್ನು ಆರ್ಟಿಕಲ್ 42 ನಮಗೆ ಹೇಳುತ್ತೆ. 1976ನೇ ಇಸ್ವಿವರೆಗೂ ಅರಣ್ಯ ಅನ್ನೋ ಒಂದು ಸಬ್ಜೆಕ್ಟು ಇದು ಸ್ಟೇಟ್ ಸಬ್ಜೆಕ್ಟಲ್ಲಿ ಉಳಿದಿತ್ತು. ಅದಾದ ನಂತರ ಇದನ್ನು 76ನೇ ಇಸ್ವಿಲಿ 42ನೇ ತಿದ್ದುಪಡಿಯ ಮೂಲಕ ಇದನ್ನು ಕನ್ಕರೆಂಟ್ ಲಿಸ್ಟಿಗೆ ಕೇಂದ್ರ ಸರ್ಕಾರ ತಗೊಂಡೋಯಿತು. ಅಂದರೆ ಸಹವರ್ತಿ ಪಟ್ಟಿ. ಇದರಲ್ಲಿ ಸಹವರ್ತಿ ಪಟ್ಟಿ ಅಂತಂದರೆ ಸೆಂಟ್ರಲ್ಗೂ ಕೂಡ ಇಲ್ಲಿ ರೂಲ್ಸ್ನ ಫಾರ್ಮ್ ಮಾಡಿಸ್ಬೋದು, ಹಾಗೆ ಸ್ಟೇಟ್ ಕೂಡ ಇದರಲ್ಲಿ ರೂಲ್ಸ್ನ ಫ್ರೇಮ್ ಮಾಡ್ಬೋದು. ನಮಗೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾಕೆ ಅವಶ್ಯಕತೆ ಇತ್ತು ಅನ್ನೋದಕ್ಕೆ ಹಿಂದೆ 1986ನೇ ಇಸ್ವಿಗಿಂತ ಹಿಂದೆ ಒಂದು ಭೋಪಾಲ್ ಗ್ಯಾಸ್ ಟ್ರೆಜಿಡಿ ಆಗುತ್ತೆ. ಯೂನಿಯನ್ ಕಾರ್ಬೈಡ್ ಗ್ಯಾಸ್ ಅನ್ನೋ ಒಂದು ಕಂಪನಿ ಭೋಪಾಲಲ್ಲಿ, ಅಮೆರಿಕಾದ ಕಂಪನಿ ಅದು, ಅಲ್ಲಿ ಅದು ವಿಷಾನಿಲ ಸೋರಿಕೆಯಿಂದಾಗಿ ಒಂದೇ ರಾತ್ರಿಗೆ ಹಲವಾರು ಜನ ಸತ್ತೋಗ್ತಾರೆ. ಈ ಥರದಕ್ಕೆ ಪರಿಸರಕ್ಕೆ ಧಕ್ಕೆ ಉಂಟು ಮಾಡೋ ಅಂತಹ ಮುಂದೆ ಯಾವುದಾದ್ರೂ ಅವಘಡಗಳು ಸಂಭವಿಸ್ಬೋದು. ಹಾಗಾಗಿ ಅದಕ್ಕೆ ನಾವು ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರ ಯೋಚನೆ ಮಾಡಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್
ಇದನ್ನು ಪರಿಸರ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರುತ್ತೆ 1986ನೇ ಇಸ್ವಿಲಿ. ಅದು ಆರ್ಟಿಕಲ್ 253ನೇ ಪ್ರಕಾರ ಅಂತಂದರೆ ಅದರಲ್ಲಿ ಸಂವಿಧಾನದ ಆರ್ಟಿಕಲ್ 253ನೇ ಪ್ರಕಾರ ಪಾರ್ಲಿಮೆಂಟ್ ಆ್ಯಸ್ ಪವರ್ ಟು ಮೇಕ್ ಲಾ ಫಾರ್ ಇಂಪ್ಲಿಮೆಂಟಿಂಗ್. ಒಂದು ನಮ್ಮ ಸಂಸತ್ತಿಗೆ ಈ ಅಧಿಕಾರ ಇದೆ, ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಡಂಬಡಿಕೆಗಳು ಅಥವಾ ಶೃಂಗಸಭೆಗಳಲ್ಲಿ ನಾವು ಭಾಗಿದಾರರಾಗಿರ್ತೀವಿ ಅಥವಾ ಸಹಿದಾರ ದೇಶಗಳು ಸಿಗ್ನೆಟ್ರಿ ಅಂತ ಹೆಂಗೆ ಕರಿತೀವಿ ಇದಾಗಿರ್ತೀವಿ, ಅಲ್ಲಿ ಒಪ್ಪಿಕೊಂಡಂತಹ ನಾವು ಯಾವ ನಿಯಮಗಳಿಗೆ ಬದ್ಧತೆಯನ್ನು ತೋರಿರ್ತೀವಿ ಅದನ್ನು ನಾವು ಬಂದು ನಮ್ಮ ರಾಷ್ಟ್ರದಲ್ಲೂ ಕೂಡ ನಮಗೆ ಬೇಕಾದಂತಹ ಕಾನೂನುಗಳನ್ನು ಇಲ್ಲಿ ನಾವು ಫ್ರೇಮ್ ಮಾಡೋದಕ್ಕೆ ಸಂಪೂರ್ಣವಾದಂತಹ ಅಧಿಕಾರ ಸಂಸತ್ತಿಗೆ ಇದೆ ಅನ್ನೋದನ್ನು ಆರ್ಟಿಕಲ್ 253 ಹೇಳುತ್ತೆ. ಹಾಗೆ ಈ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟಿಗೆ ನಾವು ಹಿಂದೆ ನೋಡೋದಾದರೆ ಸ್ಟಾಕ್ಹೋಮ್ ಸಮಿಟ್ ಆಗುತ್ತೆ, ಅದು 1972ನಲ್ಲಾಗುತ್ತೆ. ಹಾಗೆ ರಿಯೋ ಅರ್ತ್ ಸಮಿಟು 1992ನಲ್ಲಾಗುತ್ತೆ. ಈ ಸ್ಟಾಕ್ಹೋಮ್ ಸಮಿಟ್ ಆದಮೇಲೆ 5 ಹೊಸ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಿರುವಂತಹ ನೀರು, ಗಾಳಿ ಮತ್ತು ಪ್ರಕೃತಿ, ಕಾಡು, ವನ್ಯಜೀವಿಗಳು ಇದಕ್ಕೆ ಸಂಬಂಧಪಟ್ಟಿರುವಂತಹ 5 ಆ್ಯಕ್ಟ್ಗಳನ್ನು ಭಾರತ ಸರ್ಕಾರ ಪಾಸ್ ಮಾಡುತ್ತೆ. ಹಾಗೆ 92ರಲ್ಲಿ ರಿಯೋ ಅರ್ತ್ ಸಮಿಟ್ಗೂ ಅಟೆಂಡ್ ಆಗುತ್ತೆ, ಅದಕ್ಕೂ ಕೂಡ ನಾವು ಭಾಗಿದಾರ ದೇಶ ಆಗಿ ಮತ್ತು ಸಹಿದಾರ ದೇಶನೂ ಆಗಿದ್ದೀವಿ. ಅದೇ ರೀತಿಯಾಗಿ 1986ನೇ ಇಸ್ವಿಲಿ ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹ ಪರಿಸರ ಸಂರಕ್ಷಣೆ ಕಾಯ್ದೆಯನ್ನು ನಾವು ಜಾರಿಗೆ ತರ್ತೀವಿ. ಈ ಕಾಯ್ದೆಯಲ್ಲಿ 3 ಅಂಶಗಳನ್ನು ವ್ಯಾಖ್ಯಾನಿಸಲಾಗಿದೆ, ಅದಕ್ಕೆ ಡಿಫೈನ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎನ್ವಿರಾನ್ಮೆಂಟ್ ಅಂತಂದರೆ ಏನು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್ ಅಂತಂದರೆ ಏನು, ಹಾಗೆ ಹಜಾರ್ಡಿಯಸ್ ಸಬ್ಸ್ಟೆನ್ಸಸ್ ಯಾವುದು ಅನ್ನೋದನ್ನು ಲೀಸ್ಟ್ ಮಾಡಿದ್ದಾರೆ ಮತ್ತು ಡಿಫೈನ್ ಮಾಡಿದ್ದಾರೆ. ಈ ಎನ್ವಿರಾನ್ಮೆಂಟ್ ಅಂತಂದರೆ ಇದರಲ್ಲಿ ನೀರು, ಗಾಳಿ ಮತ್ತು ನೆಲಕ್ಕೆ ಸಂಬಂಧಪಟ್ಟಿರೋದು, ಹಾಗೆ ಈ 3ಕ್ಕೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುವಂತಹ ಸಂಬಂಧಗಳು ಇರೋದನ್ನು ನಾವು ಎನ್ವಿರಾನ್ಮೆಂಟ್ ಅನ್ನೋದನ್ನು ಡಿಫೈನ್ ಮಾಡಿದೆ ಈ ಬಿಲ್ಲಲ್ಲಿ, ಈ ಆ್ಯಕ್ಟಲ್ಲಿ. ಹಾಗೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಈ ಪೊಲ್ಯೂಷನ್ ಅಂತಂದರೆ ಏನು, ಈ ಪ್ರಕೃತಿಗೆ ಯಾವ ರೀತಿಯಾದಂತಹ ಮಾಲಿನ್ಯಗಳು ಉಂಟಾಗ್ತಾ ಇದೆ ಅನ್ನೋದನ್ನು ಇದರಲ್ಲಿ ಡಿಫೈನ್ ಮಾಡಿದೆ. ಹಾಗೆ ಹಜಾರ್ಡಸ್ ಸಬ್ಸ್ಟೆನ್ಸಸ್, ಯಾವುದನ್ನು ನಾವು ವಿಷಕಾರಿ ಅಂತ ಕರಿತೀವೋ, ಪ್ರಕೃತಿಗೆ ಯಾವುದು ಅದರ ಆರೋಗ್ಯಕ್ಕೆ ಧಕ್ಕೆ ತರುವಂತಹ ಯಾವ ಅಂಶಗಳು ಇರ್ತಾವಲ್ಲ ಯಾವುದ್ಯಾವುದು ಅಂತ ಹೇಳಿ ಹಜಾರ್ಡಸ್ ಸಬ್ಸ್ಟೆನ್ಸ್ ಅನ್ನೋದನ್ನು ಇದು ಡಿಫೈನ್ ಮಾಡಿದೆ ಈ ಆ್ಯಕ್ಟ್. ಹಾಗೆ ಇದರಲ್ಲಿರ್ತಕ್ಕಂತಹ ಪ್ರೊವಿಷನ್ಸನ್ನು ನೋಡೋದಾದರೆ ಕೇಂದ್ರ ಸರ್ಕಾರಕ್ಕೆ ಪೂರ್ತಿಯಾದಂತಹ ಅಧಿಕಾರ ಇದೆ. ಇದರಲ್ಲಿ ಪ್ರಕೃತಿನ ರಕ್ಷಣೆ ಮಾಡೋವಂಥದ್ದು, ಪರಿಸರ ಕಾಳಜಿಯನ್ನು ವಹಿಸಕ್ಕಂಥದ್ದು, ಹಾಗೆ ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಗುಣಮಟ್ಟವನ್ನು ಅದು ಇಂಪ್ರೂವ್ ಮಾಡೋದಕ್ಕೆ, ಅದನ್ನು ಸುಧಾರಣೆ ಮಾಡೋದಕ್ಕೆ ಯಾವುದೆಲ್ಲ ಬೇಕಾದರೂ ಅವು ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋದನ್ನು ಈ ಕಾಯ್ದೆಯಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡಲಾಗಿದೆ. ಹಾಗೆ ಅದರ ಜೊತೆಗೆ ಪ್ರಿಪ್ರೇಷನ್ಸ್ ಆಫ್ ಕೋಡ್, ಗೈಡ್ಸ್ ಆ್ಯಂಡ್ ಮ್ಯಾನ್ಯುಯಲ್ಸ್, ಅದರ ಪರಿಸರದ ಸಂರಕ್ಷಣೆಗೆ ಅದರ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಏನು ಬೇಕಾದರೂ ಸಂಹಿತೆಗಳನ್ನು ಅಥವಾ ಮಾರ್ಗದರ್ಶಿ ಸೂತ್ರಗಳನ್ನು, ಕೈಪಿಡಿಗಳನ್ನು ಮಾಡುವಂಥ ಅಧಿಕಾರ ಈ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದೆ. ಹಾಗೆ ಇದರಲ್ಲಿ ಪೆನಾಲ್ಟೀಸ್, ಇದರಲ್ಲಿ ಯಾರಾದರೂ ಈ ಉಲ್ಲಂಘನೆ ಮಾಡಿದರೆ, ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದರೆ ಅವರಿಗೆ ಪೆನಾಲ್ಟೀಸ್ ರೂಪದಲ್ಲಿ 5 ವರ್ಷಗಳ ಕಾಲ ಅವರಿಗೆ ಜೈಲುವಾಸ ಆಗುತ್ತೆ, ಸೆರೆವಾಸ ಆಗುತ್ತೆ. ಹಾಗೆ ಅದ್ರ ಜೊತೆಗೆ 1 ಲಕ್ಷ ರೂಪಾಯಿ ಜುಲ್ಮಾನೆ ಅಥವಾ ದಂಡ ಕೂಡ ಬೀಳ್ಬೋದು, ಅಥವಾ ಈ ಎರಡೂ ಕೂಡ ಆಗೋಕ್ಕೆ ಅವಕಾಶ ಇದೆ. ಇದನ್ನು ಕೂಡ ಮತ್ತೆ ಮೀರಿದರೆ ಅವರು 7 ವರ್ಷಗಳ ಕಾಲ ಅವರಿಗೆ ಸೆರೆವಾಸಕ್ಕೆ ಇಲ್ಲಿ ಅವಕಾಶನ ಕಲ್ಪಿಸ್ಕೊಡಲಾಗಿತ್ತು. ಆದರೆ ಈಗ ಪ್ರಸ್ತುತ ಇದರಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಚೇಂಜ್ ಮಾಡಿರೋಂಥ ಇವತ್ತಿನ ಆರ್ಟಿಕಲ್ನಲ್ಲಿ ಏನು ಕ್ಲೈಮ್ ಮಾಡ್ತಿದ್ದಾರೆ ಅಂತಂದರೆ, ಈ ವೈಲೇಷನ್ಸ್ನ ಯಾರಾದರೂ ಮಾಡಿದರೆ, ಮುಂಚೆ ಏನಿತ್ತು 5 lakhs ರೂಪೀಸ್ ಇತ್ತು ಅದು ವೈಲೇಷನ್ ಮಾಡಿದರೆ ಈ ರೂಲ್ಸ್ಗಳನ್ನು, ಆದರೆ ಈಗ ಅದನ್ನು ಪ್ರಸ್ತುತವಾಗಿ 500 times ಗ್ರೇಟರ್ ದೆನ್ ದೋಸ್ ದ ಕರೆಂಟ್ಲಿ ಲೇವ್ಡ್. ಈಗ ಪ್ರಸ್ತುತ ಇರತಕ್ಕಂತಹ 5 ಲಕ್ಷದಿಂದ ಇದನ್ನು 500 ಪಟ್ಟಿಗೆ ಹೆಚ್ಚು ಮಾಡಿದ್ದಾರೆ. ಅಂತಂದರೆ ಇದು 5 ಕೋಟಿ ರೂಪಾಯಿವರೆಗೂ ದಂಡವನ್ನು ವಿಧಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಆದರೆ ಇದು ಎಲ್ಲಿಗೆವರೆಗೂ ಅಂತಂದರೆ, ಯಾವುದಾದ್ರೂ ವೈಲೇಷನ್ಸ್ನ ಮಾಡಿದರೆ, ಆದರೆ ಆ ವೈಲೇಷನ್ಸ್ಗಳಲ್ಲಿ ಇಂಜುರಿ ಆಗಿರಬಾರ್ದು ಮತ್ತು ಲಾಸ್ ಆಫ್ ಲೈಫ್ಗಳನ್ನು ಹೊರತುಪಡಿಸಿ ಇದನ್ನು ಮಾಡಿದರೆ ಇದು ಅಪ್ಲೈ ಆಗೋಲ್ಲ. ಅಂತಂದರೆ ಯಾವುದಾದ್ರೂ ಜೀವಿಗೆ ಧಕ್ಕೆ ಮಾಡಿದ ಮೇಲೆ ನಾನು 5 ಕೋಟಿ ರೂಪಾಯಿ ಕಟ್ತೀನಿ ಅಂತಂದರೆ ಅಲ್ಲಿಗೆ ಮಾಫಿ ಆಗೋಲ್ಲ. ಇದು ಬರೀ ಕೇವಲ ಏನಾದರೂ ವೈಲೇಷನ್ಸ್, ಯಾವುದಕ್ಕೆ ವೈಲೇಷನ್ ಆಗಿರಬೇಕು ಅಂತಂದರೆ, ಒಬ್ಬ ಅಡ್ಜುಡಿಕೇಷನ್ ಆಫೀಸರ್ ಇರ್ತಾನೆ, ಇದನ್ನು ವಿಚಾರಣೆ ಮಾಡೋಂಥ ಒಬ್ಬ ಆಫೀಸರ್ ಇರ್ತಾನೆ. ಯಾವುದಾದ್ರೂ ಪರಿಸರಕ್ಕೆ ಸಂಬಂಧಪಟ್ಟಂತಹ ಉಲ್ಲಂಘನೆ ನಡೆದಾಗ ಈ ಅಡ್ಜುಡಿಕೇಷನ್ ಆಫೀಸರು ಮಾಹಿತಿನ ಕೇಳ್ತಾನೆ. ನಾವು ಅವರಿಗೆ ಸರಿಯಾದಂತಹ ಮಾಹಿತಿನ ಸರಿಯಾದ ಸಮಯಕ್ಕೆ, ರಿಪೋರ್ಟ್ಸ್ ಆಗಿರ್ಬೋದು ಅಥವಾ ಸರಿಯಾದ ಸಮಯಕ್ಕೆ ನಾವು ತಲುಪಿಸಿಲ್ಲ ಅಂತಂದರೆ ಇವನಿಗೆ ಈ ವೈಲೇಷನ್ಸ್ ಮಾಡಿದೆಯಾ ಅನ್ನೋದ್ರ ಮೇಲೆ ನಮ್ಮನ್ನು ಈ ದಂಡವನ್ನು ಕಟ್ಟಿಸ್ಕೊಳ್ಳೋ ಅಂಥ ಅಧಿಕಾರ ಈತನಿಗೆ ಕೊಟ್ಟಿದ್ದಾರೆ. ಹಾಗೆ ಇಂಡಿಯನ್ ಪೀನಲ್ ಕೋಡ್ ಇದಕ್ಕೆ ಅಂಡರ್ ದಿ ಪ್ರಾವಿಷನ್ ಇದರಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಆದರೆ ಇಂಜುರಿ ಅಥವಾ ಲೈಫ್ ಆಫ್ ಲಾಸ್ನ ಇದರಲ್ಲಿ ತಂದಿಲ್ಲ ಇದ್ರ ಕೆಳಗಡೆ. ಈ ಕಟ್ಟಿದಂತಹ ದಂಡದ ಮೊತ್ತ ಇದೆಯಲ್ಲ, ಇದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಂಡ್ಗೆ ಹೋಗಿ ಸೇರುತ್ತೆ. ಇದರಲ್ಲಿ ಇದು ಈಗಿರ್ತಕ್ಕಂತಹ ಬದಲಾವಣೆಗಳು. ಹಾಗೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇರ್ತಕ್ಕಂತಹ ಡ್ರಾಬ್ಯಾಕ್ಸ್ಗಳನ್ನು ನಾವು ನೋಡೋದಾದರೆ, ಏನನ್ನೂ ಸರಿಯಾಗಿ ಕವರ್ ಮಾಡಿಲ್ಲ ಅನ್ನೋದನ್ನು ನೋಡಿದರೆ ನಾವು, ಆ ಪೂರ್ತಿ ಕಾಯ್ದೆ ಕಂಪ್ಲೀಟ್ ಸೆಂಟ್ರಲೈಸೇಷನ್ ಇದೆ. ಅಂತಂದರೆ
ಪೂರ್ತಿಯಾದಂತಹ ಪರಿಸರ ರಕ್ಷಣೆ ಮಾಡುವಂತಹ ಅಧಿಕಾರ ಈಗ ಈ ಫಾರೆಸ್ಟ್ ಅಥವಾ ಈ ಥರದ ಪರಿಸರ ರಕ್ಷಣೆ ಅಂಥದ್ದು ಕನ್ಕರೆಂಟ್ ಲಿಸ್ಟಲ್ಲಿ ಇದ್ರೂ ಕೂಡ ಆ ಕಾಯ್ದೆ 86ನೇ ಇಸ್ವಿಯ ಕಾಯ್ದೆ ಕಂಪ್ಲೀಟ್ಲಿ ಸೆಂಟ್ರಲೈಸೇಷನ್ ಅಂತಂದರೆ ಕೇಂದ್ರ ಸರ್ಕಾರದ ಹತ್ರನೇ ಅಧಿಕಾರ ಕೇಂದ್ರೀಕೃತವಾಗಿದೆ. ಅಂದರೆ ತನಗೆ ಪೂರ್ತಿಯಾದಂತಹ ಅಧಿಕಾರ ಇರೋ ಥರದಲ್ಲಿ ಆ ಕಾಯ್ದೆನ ರೂಪಿಸಲಾಗಿದೆ. ರಾಜ್ಯ ಸರ್ಕಾರಗಳಿಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಮಧ್ಯಪ್ರವೇಶ ಮಾಡೋದಕ್ಕೆ ಅವಕಾಶ ಇಲ್ಲ, ಮತ್ತು ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನದಾಗಿ ಅಧಿಕಾರ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ ಪಾಯಿಂಟ್. ಹಾಗೆ ಇದರಲ್ಲಿ ನೋ ಪಬ್ಲಿಕ್ ಪಾರ್ಟಿಸಿಪೇಷನ್, ಆ ಕಾಯ್ದೆಯಲ್ಲಿ ಹೇಳಿರೋ ಪ್ರಕಾರ ಯಾವುದೇ ರೀತಿಯಾದಂತಹ ಜನ ಭಾಗಿದಾರ ಆಗೋವಂಥದ್ದು ಅಥವಾ ಸಮುದಾಯ ಭಾಗಿತ್ವ ಆಗೋವಂತಹ ಕಾರ್ಯಕ್ರಮಗಳಿಗೆ ಎಲ್ಲೂ ಕೂಡ ಅಲ್ಲಿ ಮನ್ನಣೆಯನ್ನು ಕೊಟ್ಟಿಲ್ಲ. ಅದು ಕೇವಲ ಬರೀ ಸರ್ಕಾರ, ಅದರಲ್ಲೂ ಕೇಂದ್ರ ಸರ್ಕಾರದ ಪಾತ್ರವೇ ಇಲ್ಲಿ ಪ್ರಮುಖವಾಗಿರೋವಂಥದ್ದು. ಹಾಗೆ ಇನ್ಕಂಪ್ಲೀಟ್ ಕವರೇಜ್ ಆಫ್ ದಿ ಪೊಲ್ಯೂಟೆಂಟ್ಸ್ ಅಂತ 1986 ಇದ್ದಂತಹ ವಿದ್ಯಮಾನಗಳನ್ನು ಅವರು ಅಂದು ಪರಿಗಣಿಸಿದರೆ ಮಾತ್ರನೇ ಅದು ಈಗ ಪ್ರಸ್ತುತ ದಿನಗಳಲ್ಲಿರ್ತಕ್ಕಂಥ ಹೊಸ ಏನು ರೇಡಿಯೇಷನ್ಸ್ ಪೊಲ್ಯೂಷನ್ ಆಗಿರ್ಬೋದು, ಈ ಥರದ್ದು ಓವರ್ಲೋಡ್ ಪೊಲ್ಯೂಷನ್ ಆಗಿರ್ಬೋದು, ಈ ಥರದ್ದನ್ನು ಇದು ಒಳಗೊಂಡಿಲ್ಲ. ಹಾಗಾಗಿ ಇದು ಇನ್ಕಂಪ್ಲೀಟ್ ಆಗಿದೆ. ಇದು 3 ಕೂಡ ಡ್ರಾಬ್ಯಾಕ್ಸ್ ಆಗುತ್ತೆ. 1986 ನಾವು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ತರ್ತೀವಿ, ಪರಿಸರನ ರಕ್ಷಣೆ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾವು 1992 LPG ರಿಫಾರ್ಮ್ಸ್ಗೆ ಹೋಗ್ತೀವಿ. ಅಂತ PV ನರಸಿಂಹರಾಯರ ಕಾಲದಲ್ಲಿ. ಆವಾಗ ನಮ್ಮ ಆರ್ಥಿಕತೆ ಮುಕ್ತವಾಗುತ್ತೆ, ವಿದೇಶಿ ನೇರವಾದಂತಹ ಬಂಡವಾಳ ಹೂಡಿಕೆ ದೇಶದಲ್ಲಿ ಹೆಚ್ಚಾಗುತ್ತೆ. ಹಾಗಾಗಿ ಕೈಗಾರಿಕಾ ಅಭಿವೃದ್ಧಿಗಳು ಹೆಚ್ಚಾಗೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಇಂತಹ ಪ್ರಾಜೆಕ್ಟ್ಗಳಿಗೆ ಅರಣ್ಯ ವಲಯದಲ್ಲಿರ್ಬೋದು ಅಥವಾ ಪರಿಸರದಿಂದ ಕ್ಲಿಯರೆನ್ಸ್ನ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ 1994 ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಮೆಂಟ್ ಅಸೆಸ್ಮೆಂಟ್ ಅಂತಂದರೆ ಯಾವುದಾದ್ರು ನಾವು ಪ್ರಾಜೆಕ್ಟನ್ನು ಶುರು ಮಾಡೋದಕ್ಕಿಂತ ಮುಂಚೆ ಅಂದರೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಗಳನ್ನು ಹೊಸದಾಗಿ, ಉದಾಹರಣೆಗೆ ಯಾವುದಾದ್ರೂ ಒಂದು ವಿಮಾನ ನಿಲ್ದಾಣ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದಾದರೆ, ಉದಾಹರಣೆಗೆ ಯಾವುದಾದ್ರೂ ಚಿಕ್ಕಮಗಳೂರು ಭಾಗದಲ್ಲಿ ವೆಸ್ಟರ್ನ್ ಘಾಟ್ಸ್ಗೆ ಬರುವಂಥ ಪ್ರದೇಶ ಇರುತ್ತೆ. ನಾವು ಅಲ್ಲಿ ಒಂದು ಏರ್ಪೋರ್ಟ್ನ ನಾನು ನಿರ್ಮಾಣ ಮಾಡ್ತೀನಿ ಅಂತಂದಾಗ ನಾನು ನೇರವಾಗಿ ಅಲ್ಲೋಗಿ ಶುರು ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂಚೆ ನಾವು ಆ ಜಾಗಕ್ಕೆ ಪರ್ಮಿಷನ್ನ ತೊಗೋಬೇಕಾಗುತ್ತೆ. ಯಾರಿಂದ? ಆ ಭಾಗ ಏನಾದರೂ ಪರಿಸರ ಇಲಾಖೆಯಿಂದ ನಾವು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ನ ತೊಗೋಬೇಕಾಗುತ್ತೆ. ಯಾಕೆ ಅಂತಂದರೆ ಆ ಜಾಗದಿಂದ ನಾವು ಅಲ್ಲಿ ಏನೇ ಮಾಡೋಕ್ಕೆ ಹೋದ್ರೂ ಮುಂಚೆ ಇಲ್ಲಿಂದ ಈ ಪ್ರಾಜೆಕ್ಟ್ ಇಲ್ಲಾದಮೇಲೆ ಇಲ್ಲಿರತಕ್ಕಂತಹ ಜೀವಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಇಲ್ಲಿರ್ತಕ್ಕಂತಹ ಎಷ್ಟು ಮರಗಳನ್ನು ನಾವು ಕಡಿತೀವಿ, ಎಷ್ಟು ನೈಸರ್ಗಿಕ ಸಂಪತ್ತು ಇಲ್ಲಿಂದ ಹಾಳಾಗುತ್ತೆ, ಇದರಿಂದ ಎಷ್ಟು ಜನಜೀವನಕ್ಕೆ ತೊಂದರೆ ಆಗುತ್ತೆ, ಧಕ್ಕೆ ಆಗುತ್ತೆ ಅನ್ನೋದನ್ನು ನಾವು ಮುಂಚೆನೇ ಅಸೆಸ್ ಮಾಡಬೇಕಾಗುತ್ತೆ. ಅಂದರೆ ಮುಂಚೆನೇ ಒಂದು ವರದಿಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಅದು ಕಂಪಲ್ಸರಿ ಆಗಿದೆ 1994 ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ. ಪರಿಸರದ ಮೇಲೆ ಬೀರ್ತಕ್ಕಂತಹ ದುಷ್ಪರಿಣಾಮದ ಒಂದು ಪೂರ್ವ ವರದಿ. ಇದನ್ನು ನಾವು ತಯಾರಿಸಿದ ಮೇಲೆ ನಾವು ನಾವು ಮಿನಿಸ್ಟ್ರಿಗೆ ಸಬ್ಮಿಟ್ ಮಾಡ್ತೀವಿ. ಅದಾದಮೇಲೆ ಅವರು ಅದರಲ್ಲಿ ಎಷ್ಟು ಸಾಧಕ ಬಾಧಕಗಳಿದೆ ಅನ್ನೋದನ್ನು ನೋಡಿ ನಮಗೆ ಪ್ರಾಜೆಕ್ಟಿಗೆ ಕ್ಲಿಯರೆನ್ಸ್ನ ಕೊಡ್ತಾರೆ. ಅದಾದಮೇಲೆ ನಂತರ ನಾವು ನಮ್ಮ ಏನು ಪ್ರಪೋಸಲ್ಸ್ ಇರುತ್ತಲ್ಲ, ನಾವು ಪೂರ್ವ ನಿಗದಿಯಾಗಿ ಯೋಜನೆ ಮಾಡಿರ್ತಕ್ಕಂಥ ನಾವು ಯೋಜನೆಗಳಿಗೆ ನಾವು ಚಾಲನೆಯನ್ನು ಕೊಡ್ಬೋದು. ಹಾಗೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟು ಪ್ರಕೃತಿನ ಪರಿಸರನ ಸಂರಕ್ಷಣೆ ಮಾಡೋದಕ್ಕೆ ನೋಡಿದರೆ ಅದನ್ನು ಅಭಿವೃದ್ಧಿಯ ಜೊತೆಗೆ, ಆರ್ಥಿಕತೆಯ ಅಭಿವೃದ್ಧಿಯ ಜೊತೆಗೆ ಪರಿಸರವನ್ನು ಉಳಿಸೋದಕ್ಕೆ ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಮಗೆ ಸಹಾಯ ಆಗುತ್ತೆ. ಹಾಗೆ 94ನೇ ಇಸ್ವಿಲಿ ಇದು ಬಂತು. ಹಾಗೆ ಕಳೆದ ವರ್ಷ 2020 ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿಗೆ ಕೆಲವು ತಿದ್ದುಪಡಿಗಳನ್ನ ತಂದಿದ್ದಾರೆ. ಅದರಲ್ಲಿ ಬಿಗ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಇರುತ್ತಲ್ಲ, B2 ಅನ್ನೋ ಕೆಟಗರಿನ ಮಾಡಿದ್ದಾರೆ. ಅದರಲ್ಲಿ ಡು ನಾಟ್ ನೀಡ್ ಪಬ್ಲಿಕ್ ಕನ್ಸಲ್ಟೇಷನ್. ಇದರಲ್ಲಿ ನಾವು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮಾಡುವಾಗ ಯಾವ ಜನರಿಗೆ ಪ್ರಾಜೆಕ್ಟ್ಗಳಿಂದ ಧಕ್ಕೆ ಆಗುತ್ತೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಲ್ಲಿ ಗ್ರಾಮ ಸಭೆಗಳಿರ್ಬೋದು ಅಥವಾ ಅಲ್ಲಿರ್ತಕ್ಕಂತಹ ಸ್ಟೇಕ್ ಹೋಲ್ಡರ್ಸ್ ಯಾರು ಅದರಿಂದ ಆ ಪ್ರಾಜೆಕ್ಟಿಂದ ಅಫೆಕ್ಟ್ ಆಗುವಂಥ ಪರ್ಸನ್ಸ್ ಇರ್ತಾರೆ, ಅವ್ರದ್ದೆಲ್ಲರೂ ನಾವು ಕನ್ಸಲ್ಟೇಷನ್ ಮಾಡಬೇಕು. ಅವರ ಒಪಿನಿಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ 2020 ಕೆಲವು ಇದಕ್ಕೆ ತಿದ್ದುಪಡಿಗಳನ್ನು ತಂದು ಕೆಲವು ಪ್ರಾಜೆಕ್ಟ್ಗಳಿಗೆ ಎಕ್ಸಂಪ್ಷನ್ಸ್ನ ಕೊಟ್ಟಿದೆ. ಅದು ಸೋಲಾರ್ ಪಾರ್ಕ್ ಇರ್ಬೋದು, ಮತ್ತು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗಳು, ಕೋಲ್ ಮೈನಿಂಗು, ನಾನ್ ಕೋಲಿಂಗ್ ಮಿನರಲ್ಸ್ ಪ್ರಾಸ್ಪೆಕ್ಟ್ಸ್, ಈ ಥರದಕ್ಕೆಲ್ಲ ಈ ಸಾರ್ವಜನಿಕರಿಂದ ಅವರ ಅಭಿಪ್ರಾಯಗಳಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಮನ್ನಣೆ ಇಲ್ಲ, ಅವರನ್ನು ನಾವು ಕೇಳೋಂಥ ಅವಶ್ಯಕತೆ ಇಲ್ಲ ಅನ್ನೋ ತಿದ್ದುಪಡಿಗಳನ್ನು ತಂದಿದ್ದಾರೆ. ಹಾಗೆ ಪಬ್ಲಿಕ್ ಕನ್ಸಲ್ಟೇಷನ್ಸ್ ಏನಿರುತ್ತಲ್ಲ, ಅದ್ರ ಪೀರಿಯಡ್ನ ಮುಂಚೆ 30 ದಿವಸ ಇತ್ತು, ಅದನ್ನು ಈಗ 20 ದಿವಸಕ್ಕೆ ಅದನ್ನು ಇಳಿಸಿದ್ದಾರೆ. ಹಾಗೆ ಎಕ್ಸ್ಕ್ಲೂಷನ್ ಪಬ್ಲಿಕ್ ಕನ್ಸಲ್ಟೇಷನ್ ಕೆಲವು ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಗಳನ್ನು ಅಂತೇಳಿ ಡಿಫೆನ್ಸ್ ಇರ್ಬೋದು, ಅಟೋಮಿಕ್ ಎನರ್ಜಿ, ಈ ಥರದಂಥ ಪ್ರಾಜೆಕ್ಟ್ಗಳಿಗೆ ಮತ್ತು ನ್ಯಾಷನಲ್ ಬಾರ್ಡರ್ ಹೈವೇಗಳಲ್ಲಿ ಈ ಥರದ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಸ್ಗಳು ಏನಿರುತ್ತೆ ಇವರಿಗೆ ಅದಕ್ಕೆ ಯಾವುದೇ ರೀತಿಯಾದಂತಹ ಈಗ ಕನ್ಸಲ್ಟೇಷನ್ ಈ ಥರದ ಕಾರ್ಯಕ್ರಮಗಳು ಬೇಕಾಗಿಲ್ಲ. ಹಾಗಾಗಿ ಕೆಲವು ಪ್ರಾಜೆಕ್ಟ್ಗಳಿಂದ ನಾವು ಸ್ಟ್ರಾಟಜಿಕ್ ಅಂತ ಅದನ್ನು ಹೆಸರು ಕೊಡೋದ್ರ ಮೂಲಕ ಎಲ್ಲ ಸಮಾಜನ ದೂರ ಇಟ್ಬಿಟ್ಟು ನಾವು ಆ ಪ್ರಾಜೆಕ್ಟ್ಗಳನ್ನು ಶುರು ಮಾಡ್ಬೋದು. ಒಟ್ಟಾರೆಯಾಗಿ ಈಗ ತಂದಿರತಕ್ಕಂತಹ ತಿದ್ದುಪಡಿ ಮತ್ತು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿಗೆ ತಂದಿರತಕ್ಕಂತಹ ತಿದ್ದುಪಡಿಗಳು ಇವು
ಪರಿಸರವಾದಿಗಳಲ್ಲಿ ಇವು ಆತಂಕವನ್ನು ಸೃಷ್ಟಿಸಿದೆ. ಯಾಕೆ ಅಂತಂದರೆ ಪಬ್ಲಿಕ್ ಕನ್ಸಲ್ಟೇಷನಿಂದ ದೂರ ಉಳಿಸುವಂತಹ ಈ ತಿದ್ದುಪಡಿಗಳು ಅಥವಾ ಬರೀ ಫೈನ್ ದಂಡ ಕಟ್ಟಿದರೆ ಸಾಕು, ನಾನು ತಪ್ಪು ಮಾಡಿದ್ರೂ ಕೂಡ ಇದರಲ್ಲಿ ಮಾಫಿ ಅನ್ನೋದು ಈ EPA ಇದರಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನಾವು ಆರ್ಥಿಕತೆಯ ಜೊತೆಗೇ ಪರಿಸರವನ್ನು ಎರಡೂ ಕೂಡ ನಾವು ಉಳಿಸಿ ನಾವು ಸುಸ್ಥಿರ ಅಭಿವೃದ್ಧಿಯೆಡೆಗೆ ಸಾಗೋದಕ್ಕೆ ನಾವು ಆ ಥರದ ಯೋಜನೆಗಳಿಗೆ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಪ್ರಮುಖವಾದಂಥ ಎಡಿಟೋರಿಯಲ್ ಇವತ್ತು, ಇಂಡಿಯನ್ ಏವಿಯೇಷನ್ ನೀಡ್ಸ್ ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ ಟೈಲ್ವಿಂಡ್ ಅಂತ. ಈ ಆರ್ಟಿಕಲ್ನ ಬರೆದಿರ್ತಕ್ಕಂಥವರು GR ಗೋಪಿನಾಥ್ ಅಂತ, ಅಂದರೆ ಗೂರೂರು ರಾಮಸ್ವಾಮಿ ಗೋಪಿನಾಥ್ ಅಂತ, ಅಂದರೆ ಕನ್ನಡ ಕವಿಗಳಿದಾರಲ್ಲ ಗೂರೂರು ರಾಮಸ್ವಾಮಿ ಅಯ್ಯಂಗರ್ ಅವರ ಅಳಿಯ ಅಂತ ಇವರು GR ಗೋಪಿನಾಥ್. ಇವರು ಮಿಲಿಟ್ರಿಯಲ್ಲಿದ್ದವರು, ಕ್ಯಾಪ್ಟನ್ ಆಗಿದ್ದಂಥವರು. ಅದಾದಮೇಲೆ ಅವರು ರಿಟೈರ್ಡ್ ಆದಮೇಲೆ ಸ್ವಂತಕ್ಕೆ ಒಂದು ಏರ್ ಡೆಕ್ಕನ್ ಅನ್ನೋ ಒಂದು ಸಂಸ್ಥೆನ ಶುರು ಮಾಡ್ತಾರೆ. ಅದು ತುಂಬ ಯಶಸ್ವಿಯಾಗುತ್ತೆ, ಪ್ರೈವೇಟ್ ಏವಿಯೇಷನ್ ಕಂಪನಿದು. ಅದಾದ ನಂತರ ಅದನ್ನು ಕಿಂಗ್ಫಿಷರ್ ಕಂಪನಿ ಜೊತೆಗೆ, ಇದು ಕಿಂಗ್ಫಿಷರ್ ಕಂಪ್ನಿ ವಿಜಯ್ ಮಲ್ಯ ಅವರವರು ಇವರು ಸ್ಥಾಪನೆ ಮಾಡಿದಂಥ ಏರ್ ಡೆಕ್ಕನನ್ನು ಪರ್ಚೇಸ್ ಮಾಡಿ ಕಿಂಗ್ಫಿಷರ್ ಒಳಗಡೆ ಏರ್ ಡೆಕ್ಕನನ್ನು ಅವರು ವಿಲೀನ ಮಾಡ್ಕೊಳ್ತಾರೆ. ಹಾಗಾಗಿ ಈ ಆರ್ಟಿಕಲ್ ನಮಗೆ ಏವಿಯೇಷನ್ ಸೆಕ್ಟರ್ ಬಗ್ಗೆ ಇವರಿಗೆ ತುಂಬ ಅನುಭವ ಇರೋದ್ರಿಂದ ಇದೊಂದು ಒಳ್ಳೆಯ ಆರ್ಟಿಕಲ್ ಇದೆ. ಅವರು ನಡೆಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಈಗಿನ ಪ್ರಸ್ತುತ ದಿನಗಳಲ್ಲೂ ಏವಿಯೇಷನ್ ಸೆಕ್ಟರ್, ವಿಮಾನಯಾನ ಏನು ಕ್ಷೇತ್ರ ಇದೆ, ಅದು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದೆ, ಅದರ ಎಷ್ಟು ತೊಂದರೆಗಳಿದೆ ಅದರಲ್ಲಿ ಅನ್ನೋದನ್ನು, ಮತ್ತು ಸರ್ಕಾರ ಯಾವ ರೀತಿ ಪರಿಗಣಿಸಬೇಕು, ಹಾಗೆ ವಿದೇಶಗಳಲ್ಲಿ ಈ ವಲಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಹಾಗೂ ಎಷ್ಟು ಅಭಿವೃದ್ಧಿನ ಹೊಂದುತ್ತಾ ಇದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆದರೆ ಅವರು ಕಂಪ್ಯಾರಿಸನ್ನ ಮಾಡಿದ್ದಾರೆ. ಅವರು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಬರ್ತಾರೆ, 1992ಕ್ಕಿಂತ ಮುಂಚೆ, ಅಂದರೆ ಸ್ವತಂತ್ರ ಬಂದ ಹತ್ತತ್ರ ಆ ಸಂದರ್ಭಗಳಲ್ಲಿ ನಮಗೆ ಕೇವಲ 2 ವಿಷಯಗಳು ಮಾತ್ರ ಇರ್ತವೆ. ಎರಡು ಚಾನಲ್ ಇದ್ದವು. ಹಾಗೆ ಯಾವ್ದಾದ್ರು ಕಾರಲ್ಲೂ ಬ್ರ್ಯಾಂಡಲ್ಲಿ ಅಂಬಾಸಿಡರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಬಾಸಿಡರ್ ಮತ್ತು ಫಿಯೇಟ್ ಪ್ರೀಮಿಯರ್ ಪದ್ಮಿನಿ ಅಂತ ಈ 2 ಕಾರುಗಳು ಇವಾಗ ಇಲ್ಲ. ಅಂದರೆ ಯಾವುದೇ ವಿಚಾರಗಳಲ್ಲೂ ಕೂಡ ನಮಗೆ ಆಯ್ಕೆಗಳಲ್ಲಿ ಬರೀ ಕೆಲವಕ್ಕೆ ಮಾತ್ರನೇ ಅವಕಾಶ ಇತ್ತು, ಹೆಚ್ಚಾಗಿ ನಮಗೆ ಆಪ್ಷನ್ಗಳು ಇರಲಿಲ್ಲ ಅಂಥ ಕಾಲದಲ್ಲಿ. ಅದಾದ ನಂತರ 92ಗೆ ನಾವು LPG ರಿಫಾರ್ಮ್ಸಿಗೆ ಬಂದ್ವಿ, ನರಸಿಂಹರಾವ್ ಅವರ ಕಾಲಾವಧಿಯಲ್ಲಿ. ಅದಾದ ನಂತರ ದೇಶದಲ್ಲಿ ಹೆಚ್ಚು ಸೇವೆಗಳು, ಖಾಸಗಿ ಕ್ಷೇತ್ರಗಳು ಹೆಚ್ಚು ಪ್ರವೇಶ ಮಾಡಿದವು. ಹಾಗಾಗಿ ಅದರ ಪರಿಣಾಮ 500 ಟೆಲಿವಿಷನ್ ಚಾನಲ್ಗಳು, 20 ಆಟೋಮೊಬೈಲ್ ಸೆಕ್ಟರ್ಸ್ಗಳು, ಈ ಥರ ಏರ್ಲೈನ್ ಕಂಪ್ನೀಸ್ಗಳು, ಈ ಥರ ಇನ್ನೂ ಜಾಸ್ತಿಯಾಗಿ ಶುರುವಾದವು. ಅಂತಹ ಸಂದರ್ಭದಲ್ಲಿ ಈ ಏವಿಯೇಷನ್ ಸೆಕ್ಟರು ಕೂಡ ಅದರ ಸೇವೆಗಳನ್ನು ವಿಸ್ತರಿಸ್ಕೊಳ್ತಾ ಬಂತು. ಹಾಗಾಗಿ ಅದು ಮುಂದೆ ಬರ್ತಾ ಏನು ಅಂದ್ಕೊಂಡಿದ್ರಲ್ಲ ಆ ಮಟ್ಟಕ್ಕೆ ಅದು ಯಶಸ್ವಿ ಆಗ್ತಾ ಇಲ್ಲ. ಅದು ಗಣನೀಯವಾಗಿ ಅಂತಹ ಪ್ರಗತಿಯನ್ನು ಸಾಧಿಸ್ತಿಲ್ಲ ಏವಿಯೇಷನ್ ಸೆಕ್ಟರು. ಇದನ್ನು ಈ ಆಥರು ಬೇರೆ ದೇಶಗಳ ಜೊತೆಗೆ ಕಂಪ್ಯಾರಿಸನ್ನ ಮಾಡಿದ್ದಾರೆ. ಕೆಲವರು ನಮ್ಮ ದೇಶದಲ್ಲಿರ್ತಕ್ಕಂಥ ಟಿಕೆಟ್ ಪರ್ಚೇಸ್ ಏನು ಮಾಡ್ತಿದ್ದಾರೆ, ನಾವು 140 ಮಿಲಿಯನ್ ನಾವು ಟಿಕೆಟ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ಹಾಗೆ ಅದನ್ನು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಕೆಲವರು ಬ್ರೆಜಿಲ್, ಮಲೇಷ್ಯಾ, ಇಂಡೋನೇಷ್ಯಾ, ಹಾಗೆ ಚೈನಾ ಈ ಥರದ್ದು ದೇಶಗಳಿಗಿಂತ ಅವು ಮುಂದೆ ಇದ್ದಾವೆ. ಅಂದರೆ ಟಿಕೆಟ್ ಪರ್ಚೇಸ್ ಮಾಡೋದ್ರಲ್ಲಿ ಆ ಜನಗಳು ಮುಂದೆ ಇದ್ದಾರೆ. ಅಂದರೆ ಏವಿಯೇಷನ್ ಸೆಕ್ಟರ್ ಎಷ್ಟು ಅವರು ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ಅನ್ನೋದನ್ನು ನಾವು ಈ ಕಂಪ್ಯಾರಿಸನ್ಸ್ಗಳಲ್ಲಿ ನೋಡ್ಬೋದು ಈ ಡಾಟಾದಲ್ಲಿ. ಹಾಗೆ ಇಷ್ಟೊಂದು ಇರ್ತಕ್ಕಂತಹ ಈ ವಿಮಾನಯಾನ ಏನು ವಲಯ ಇದೆ, ಇದರಲ್ಲಿ ಇದು ಎಷ್ಟು ಪ್ರಮುಖತೆ ಇದೆ ಎಂದು ದೇಶದಲ್ಲಿ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದರೆ, ಇದು ದೇಶದ GDP ಬೆಳವಣಿಗೆಗೆ 5%ನಷ್ಟು ಕೊಡುಗೆಯನ್ನು ಕೊಡುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಇದು 4 ಮಿಲಿಯನ್ ಉದ್ಯೋಗಗಳನ್ನು ಇದು ಸೃಷ್ಟಿಸಿದ್ದು. ಹಾಗೆ ಅದಕ್ಕೆ ಅಡಿಷನ್ ಆಗಿ 7 ಮಿಲಿಯನ್ ಉದ್ಯೋಗಗಳನ್ನು ಟೂರಿಸಂ ಮತ್ತು ಅಲೈಡ್ ಸೆಕ್ಟರ್ ಆ್ಯಕ್ಟಿವಿಟೀಸ್ ಇದಕ್ಕೆ ಸಂಬಂಧಪಡುವಂತಹ ಇಂಡೈರೆಕ್ಟ್ ಜಾಬ್ಗಳನ್ನು ಒಟ್ಟು ಸೃಷ್ಟಿ ಮಾಡಿದೆ. ಹಾಗಾಗಿ ಇದು ಹತ್ತತ್ರ 11 ಮಿಲಿಯನ್ ಉದ್ಯೋಗಗಳನ್ನು ಈ ಏವಿಯೇಷನ್ ಸೆಕ್ಟರ್ ಅಷ್ಟೊತ್ತಿಗೆ ಕೊಡುತ್ತೆ. ಹಾಗೆ ಇದರಲ್ಲಿ ಪ್ರತಿ ವರ್ಷ 140 ಮಿಲಿಯನ್ ಜನಗಳು ಪ್ರಯಾಣ ಮಾಡೋಷ್ಟು ಇದು ಸಶಕ್ತವಾಗಿದೆ. ನಾವು ಇಷ್ಟು ಡಾಟಾಗಳನ್ನು ನಾವು ಇದರ ಇಂಪಾರ್ಟೆನ್ಸ್ನಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಎಷ್ಟು ಅವಶ್ಯಕತೆ ಇದೆ, ಇದರಿಂದ ಎಷ್ಟು ಜನಗಳಿಗೆ ಉದ್ಯೋಗ ದೊರೆತಿದೆ, ಹಾಗೆ ಭಾರತದ ಆರ್ಥಿಕತೆಗೆ ಇದರ ಕೊಡುಗೆ ಎಷ್ಟಿದೆ ಅನ್ನೋದನ್ನು ನಾವು ನೋಡ್ಬೋದು. ಹಾಗೆ ಏವಿಯೇಷನ್ ಸೆಕ್ಟರ್ಗಳನ್ನು ಏನು ಅವರು ಸವಾಲುಗಳನ್ನು ಎದುರಿಸ್ತಾ ಇದ್ದಾವೆ ಅನ್ನೋದನ್ನು ನೋಡೋದಾದರೆ, ಇನ್ಕ್ರೀಸಿಂಗ್ ಫ್ಯೂಯಲ್, ಅವರ ಏವಿಯೇಷನ್ ಸೆಕ್ಟರಲ್ಲಿ ಬಳಸ್ತಕ್ಕಂತಹ ಏನು ಫ್ಯೂಯಲ್ ಇದೆ ಅದು ತುಂಬಾ ಕಾಸ್ಟ್ಲಿ ಇದೆ. ಅದರ ಸುಮಾರು ಅವರು ಯಾವುದಾದ್ರೂ ವಿಮಾನಯಾನ ಸಂಸ್ಥೆ ಅದು ನಿಭಾಯಿಸ್ತಿರ್ತಕ್ಕಂತಹ ಖರ್ಚಲ್ಲಿ ಅದರ ಪ್ರತಿಶತ 45% ಈ ಏವಿಯೇಷನ್ ಫ್ಯೂಯಲ್ಗೆ ಖರ್ಚು ಮಾಡಬೇಕಾಗುತ್ತೆ. ATF ಅಂತಂದರೆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ. ಇದು ವಿಮಾನಗಳಿಗೆ ಬಳಸುವಂತಹ ಒಂದು ಆಗ್ರೇಡೆಡ್ನ ಒಂದು ಫ್ಯೂಯಲ್ ಆಗಿದೆ. ಹಾಗೆ MRO ಅಂದರೆ ಕಾಸ್ಟ್ಲಿ. MRO ಅಂತಂದರೆ ಮೇಂಟೆನೆನ್ಸ್ ಆಗಿರ್ಬೋದು, ರಿಪೇರು ಮತ್ತು ಓವರಾಲ್ ಅದು ಪ್ರತಿ ವರ್ಷ ಅದೇನು ಸರ್ವಿಸ್ಗೆ ಅಂತ ಕೊಡ್ತೀವಲ್ಲ, ಅದೇ ರೀತಿಯಾಗಿ ಅದರ ಸರ್ವಿಸ್ಗೆ ಕೊಡುವಂತಹ ಸಂದರ್ಭದಲ್ಲಿ ಸರ್ವಿಸ್ ಆದ ನಂತರ ಸರ್ವಿಸ್ ಮಾಡಿರುವಂಥ ಕಂಪನಿ ಮೇಲೆ ಸರ್ಕಾರ 18% GSTನ ಹಾಕುತ್ತೆ. ಇದು ಯಾವುದೇ ದೇಶದಲ್ಲೂ ಕೂಡ ಇಷ್ಟೊಂದು GST ಪರ್ಸೆಂಟೇಜು ಇಲ್ಲ. ಇಷ್ಟೊಂದು ತೆರಿಗೆ ಈ ಮೇಂಟೆನೆನ್ಸ್ ಇರ್ಬೋದು, ರಿಪೇರಿ ಮತ್ತು ಓವರಾಲ್ ಈ ಥರ ಸರ್ವಿಸ್ಗಳ ಮೇಲೆ ಇಷ್ಟೊಂದು ಕಾಸ್ಟ್ಲಿ ಆದಂಥ GST ಎಲ್ಲೂ ಇಲ್ಲ, ತೆರಿಗೆಗಳು ಎಲ್ಲೂ ಇಲ್ಲ ಜಗತ್ತಿನಲ್ಲಿ.
ಆದರೆ ವಿದೇಶಗಳಲ್ಲಿ ಇದರ ಪ್ರಮಾಣ ಕೇವಲ 5% ಮಾತ್ರ ಟ್ಯಾಕ್ಸ್ ಇರುತ್ತೆ. ಹಾಗಾಗಿ ಇದರ ಗ್ಯಾಪ್ ಒಂದು 13%ಅಷ್ಟು ಗ್ಯಾಪ್ ಇದೆ ನಮಗೂ ವಿದೇಶಗಳಲ್ಲಿ MRO ಸರ್ವಿಸ್ಗಳಿಗೆ. ಹಾಗಾಗಿ ನಮ್ಮ ದೇಶದ ಕಂಪನಿಗಳು ವಿಮಾನಗಳು ವಿದೇಶಗಳಿಗೆ ಹೋಗಿ ಅಲ್ಲಿ ಸರ್ವಿಸು OMR ಈ ಥರದ್ದೆಲ್ಲನೂ ಸೇವೆಯನ್ನು ಪಡೆದು ವಾಪಸ್ಸು ದೇಶಕ್ಕೆ ಬರುವಂಥದ್ದು. ಹಾಗಾಗಿ MRO ಇಲ್ಲಿ ಕಾಸ್ಟ್ಲಿ ಸರ್ವಿಸ್ ಆಗಿರೋದಿದೆ. ಮತ್ತು ನ್ಯಾಷನಲ್ ಸಿವಿಲ್ ಏವಿಯೇಷನ್ ಪಾಲಿಸಿ 2017ರಲ್ಲಿ ಇದನ್ನು ತಂದಿದ್ದರು. ಇದು ನಾಗರಿಕ ವಿಮಾನಯಾನಕ್ಕೆ ಸಂಬಂಧಪಟ್ಟಿರುವಂಥ ಒಂದು ನೀತಿಯಾಗಿತ್ತು. ಇದರಲ್ಲಿ ರಾಯಲ್ಟಿ ಇಶ್ಯೂಸ್ ATF ಫ್ಯೂಯಲ್ಸ್ ಮೇಲೆ ಏನಿತ್ತೆ ಅದ್ರ ಮೇಲೆ ರಾಯಧನ ಅಂತ ಕರಿತೀವಿ ಅಥವಾ ರಾಯಲ್ಟಿ ಅಂತ ಕರಿತೀವಿ. ಇದನ್ನು 11ರಿಂದ 30%ವರೆಗೂ ಸರ್ಕಾರ ಅದರ ಮೇಲೆ ಹೇರ್ತಾ ಇದೆ. ಈ ಸಮಸ್ಯೆನ ಅದರಲ್ಲಿ ನಾವು ಅದರಲ್ಲಿ ನಿವಾರಿಸ್ತೀವಿ ಅಂತೇಳಿ ಈ ನ್ಯಾಷನಲ್ ಸಿವಿಲ್ ಏವಿಯೇಷನ್ ಪಾಲಿಸಿಲಿ ಇದರಲ್ಲಿ ವಾಗ್ದಾನ ಮಾಡಲಾಗಿತ್ತು. ಆದರೆ ಇದುವರೆಗೂ ಕೂಡ ಜಾರಿ ಬಂದಿಲ್ಲ. ಹಾಗಾಗಿ ಇನ್ನೂವರೆಗೂ ನಾವು 11ರಿಂದ 30%ನಷ್ಟು ನಾವು ರಾಯಧನವನ್ನು ಈ ATF ಫ್ಯೂಯಲ್ ಮೇಲೆ ಸರ್ಕಾರ ವಿಧಿಸ್ತಾ ಇದೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ವಿಷಯಕ್ಕೆ ಸಂಬಂಧಪಡೋದಾದರೆ ನಾವು ಹಲವಾರು ಏರ್ಪೋರ್ಟ್ಗಳನ್ನು ರಚನೆ ಮಾಡ್ತೀವಿ, ಅದರಲ್ಲಿ ಹೊಸ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಆದರೆ ಆ ಏರ್ಪೋರ್ಟಲ್ಲಿ ಎಷ್ಟು ರನ್ವೇಗಳಿದ್ದಾವೆ, ಎಷ್ಟು ವಿಮಾನಗಳು ಒಂದೇ ಬಾರಿಗೆ ಹಾರೋಕ್ಕೆ ಆ ವಿಮಾನ ಇದರ ನಿಲ್ದಾಣದಲ್ಲಿ ಅವಕಾಶ ಇದೆ ಅನ್ನೋದನ್ನು ನಾವು ಪರಿಗಣಿಸಿಲ್ಲ. ಯಾವಾಗಲೂ ರನ್ವೇ ಸಂಖ್ಯೆಗಳು ಇಲ್ಲಿ ನಮಗೆ ತುಂಬಾ ಕಡಿಮೆ ಇದ್ದಾವೆ. ಹಾಗೆಯೇ ದೇಶದಲ್ಲಿ ಒಟ್ಟು 449 ಏರ್ಪೋರ್ಟ್ಗಳು ಕಾರ್ಯಾಚರಣೆಯಲ್ಲಿದ್ದಾವೆ. ಅದರ ಕೆಪಾಸಿಟಿ ತುಂಬ ಜಾಸ್ತಿ ಇದ್ರೂ ಕೂಡ ಅದರಿಂದ ನಾವು ಆರ್ಥಿಕವಾಗಿ ಇನ್ನೂ ಹೆಚ್ಚಾಗಿ ಲಾಭ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಜನ ಪ್ರಯಾಣಿಕರು ಇಲ್ಲ, ಮತ್ತು ಪ್ರಯಾಣಿಕರು ಇರೋ ಕಡೆ ಅಷ್ಟು ಸಮರ್ಪಕವಾದಂತಹ ಸೇವೆಗಳು, ಅಗತ್ಯಕ್ಕೆ ತಕ್ಕಂಥ ಸಂಖ್ಯೆಯಲ್ಲಿ ಸೇವೆಗಳು, ವಿಮಾನಗಳು ಇಲ್ಲಿ ಸಂಖ್ಯೆಗಳು ಇಲ್ಲ. 449 ಏರ್ಪೋರ್ಟ್ಗಳಿದ್ರೂ ಅದರಲ್ಲಿ ಕೇವಲ ಮೆಟ್ರೋ ಸಿಟೀಸ್ ಅಂತ ಏನಿದ್ದಾವೆ, ಬೆಂಗಳೂರು, ದೆಹಲಿ, ಕಲ್ಕತ್ತಾ, ಬಾಂಬೆ ಈ ಥರದ ನಗರಗಳಿಂದ ಮಾತ್ರ ಸುಮಾರು ಇಂಟರ್ನ್ಯಾಷನಲ್ ಲೆವೆಲ್ ಏವಿಯೇಷನ್ ಪ್ಯಾಸೆಂಜರ್ನ ಸಂಖ್ಯೆ ಭಾರತದಲ್ಲಿ ಸುಮಾರು 73% ಇದೆ. ಅಂದರೆ ಈ ಮೆಟ್ರೋ ಸಿಟಿಗಳು 73% ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ನ ಇವು ಡೆನ್ಸಿಟಿನ ಕ್ಯಾರಿ ಮಾಡ್ತಾ ಇದ್ದಾವೆ. ಹಾಗಾದರೆ 449ರಲ್ಲಿ 440 ಹಾಗಾದರೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಪ್ಯಾಸೆಂಜರ್ಸ್ನ ಇವು ನೋಡ್ತಾ ಇದ್ದಾವೆ. ಅವರನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ. ಅಂದರೆ ಏನು ಅಂತಂದರೆ ನೇರವಾಗಿ ಯಾವ ಏರ್ಪೋರ್ಟ್ಗಳಿಗೆ ಮೆಟ್ರೋ ಕನೆಕ್ಷನ್ ಇರುತ್ತೆ ಅಲ್ಲಿ ಜಾಸ್ತಿ ಜನಸಂಖ್ಯೆ ಪ್ರಯಾಣಿಕರಿಗೆ ಹೆಚ್ಚಿನದಾಗಿ ಸೌಲಭ್ಯ ಸಿಗುತ್ತೆ, ಓಡಾಡೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಏರ್ಪೋರ್ಟ್ ಒಂದೇ ಇದ್ರೂ ಸಾಲದು, ಆ ಏರ್ಪೋರ್ಟ್ ಜೊತೆಗೆ ಬಸ್ಸನ್ನು ಕನೆಕ್ಟ್ ಮಾಡಬೇಕಾಗುತ್ತೆ ಮತ್ತು ಮೆಟ್ರೋಗಳು ಕನೆಕ್ಟ್ ಮಾಡಬೇಕಾಗುತ್ತೆ. ನಾವು ಡೆಲ್ಲಿ ಮೆಟ್ರೋದಲ್ಲಿ ಏರ್ಪೋರ್ಟಲ್ಲಿ ನೋಡ್ಬೋದು, ಇಂದಿರಾ ಗಾಂಧಿ ಏರ್ಪೋರ್ಟಲ್ಲಿ ಅದಕ್ಕೆ ಮೆಟ್ರೋನು ಕನೆಕ್ಷನ್ ಇದೆ, ಹಾಗೆ ಹೊರಗಡೆ ಹೋದರೆ ಬಸ್ ಕನೆಕ್ಷನ್ನು ಕೂಡ ಇದೆ. ಅದರಿಂದ ಹೆಚ್ಚಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಇನ್ನೂ ಹೆಚ್ಚಿನದಾಗಿ ಅವಕಾಶ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಏರ್ಪೋರ್ಟ್ ಜೊತೆಗೆ ಇವೆಲ್ಲವೂ ಕೂಡ ಕನೆಕ್ಟ್ ಆಗಬೇಕಾಗುತ್ತೆ. ಅದೇ ರೀತಿಯಾದಂಥ ಗೌರ್ಮೆಂಟ್ ಇಂಟರ್ಫರೆನ್ಸ್ ಯಾವಾಗ ಈ ವಿಮಾನಯಾನ ಕ್ಷೇತ್ರಕ್ಕೆ ಸರ್ಕಾರದಿಂದ ಆಗಾಗ ಏನು ಇಂಟರ್ಫರೆನ್ಸ್ ಆಗ್ತಾ ಇರುತ್ತೆ, ಮಧ್ಯಪ್ರವೇಶ ಮಾಡ್ತಾ ಇರುತ್ತೆ, ರೂಲ್ಸ್ ಫಾಲೋ ಮಾಡೋದ್ರಲ್ಲಿ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಇದರ ವಿಷಯದಲ್ಲಿ ಆಗಿರ್ಬೋದು. ಆಗಾಗ ಸರ್ಕಾರದಿಂದ ಈ ಮಧ್ಯಪ್ರವೇಶ ಆಗ್ತಿರೋದ್ರಿಂದ ಇವರ ಆಪರೇಷನ್ಸ್ಗಳಿಗೆ ಅಥವಾ ಇವರ ಕಾರ್ಯಾಚರಣೆಗಳಿಗೆ ತೊಂದರೆ ಆಗ್ತಾ ಇರುತ್ತೆ. ಇದು ಕೂಡ ಒಂದು ಹರ್ಡಲ್ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಹಾಗೆ ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್, ವಿಜಯ್ ಮಲ್ಯ ಕಿಂಗ್ಫಿಷರ್ ಅದು ಮುಳುಗೋದ ಮೇಲೆ ಪೂರ್ತಿಯಾಗಿ ಬ್ಯಾಂಕ್ಗಳಿಗೆ ಈಗ ಒಂದು ಭಯ ಶುರುವಾಯಿತು. ವಿಮಾನಯಾನ ಕ್ಷೇತ್ರಗಳಲ್ಲಿರ್ತಕ್ಕಂಥ ಯಾರಿಗಾರು ಖಾಸಗಿಯಾಗಿ ಸಾಲ ಕೊಡಬೇಕು ಅಂತಂದರೆ ಅವು ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವರಿಗೆ ಸಕಾಲದಲ್ಲಿ ಹಣದ ಸಹಾಯ ಇವರಿಗೆ ದೊರೀತಾ ಇಲ್ಲ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಹಾಗೆ ಇಷ್ಟೊಂದು ಸಮಸ್ಯೆಗಳಿಗೆ ಸರ್ಕಾರ ಆದಷ್ಟು ಕೆಲವು ಸುಧಾರಣೆಗಳನ್ನು ತರೋದಕ್ಕೆ ಪ್ರಯತ್ನ ಪಟ್ಟಿದೆ. ಅದರಲ್ಲಿ 100% FDI ಈ ವಿಮಾನಯಾನ ಕ್ಷೇತ್ರಕ್ಕೆ 100% ವಿದೇಶಿಯಾದಂಥ ನೇರ ಬಂಡವಾಳ ಹರಿದು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆಟೋಮೆಟಿಕ್ ಚಾನಲಲ್ಲಿ 100% FDIಗೆ ಸರ್ಕಾರ ಇವಾಗ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಡಿಜಿಟಲ್ ಇಂಪ್ರೂವ್ಮೆಂಟ್ಸ್, ಅದರಲ್ಲಿ ಡಿಜಿಯಾತ್ರಾ ಅನ್ನೋ ಒಂದು ಇದನ್ನು ತಂದಿದೆ. ಅದರಲ್ಲಿ ಪ್ರಯಾಣಿಕರು ಸುಲಭವಾಗಿ ಏರ್ಪೋರ್ಟ್ಗಳಲ್ಲಿ ಗಂಟೆಗಟ್ಟಲೆ ಅವರ ಚೆಕಿಂಗ್ ಅದು ಇದು ಅಂತ ಏನು ನೋಡಿದೇನೆ ಬಯೋಮೆಟ್ರಿಕ್ ಮತ್ತು ಫೇಸ್ ರೆಕಗ್ನೈಸೇಷನ್ ಈ ಥರ ಟೆಕ್ನಾಲಜಿಗಳ ಮೂಲಕ ಅವರು ಸುಲಭವಾಗಿ ಅವರ ಪ್ರಯಾಣಕ್ಕೆ ಸುಲಲಿತವಾದಂತಹ ಮಾರ್ಗಗಳನ್ನು ಮಾಡಿಕೊಡ್ತಾ ಇದೆ. ಮತ್ತು ಉಡಾನ್ ದೇಶ ಕಾ ನಾಗರಿಕ್ ಅನ್ನೋ ಒಂದು ಹೊಸ ಯೋಜನೆಯನ್ನು ಲಾಂಚ್ ಆಗಿತ್ತು ಸರ್ಕಾರದ ವತಿಯಿಂದ. ಈಗ ಉಡಾನ್ 2.0 ಕೂಡ ಲಾಂಚ್ ಆಗಿದೆ. ಇದರಲ್ಲಿ ರೀಜನಲ್ ಏರ್ಪೋರ್ಟ್ನ ಕನೆಕ್ಟಿವಿಟಿಗಳನ್ನು ಹೆಚ್ಚು ಮಾಡುವಂಥದ್ದು, ಸಾಮಾನ್ಯ ನಾಗರಿಕನು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಒಂದು ಅವಕಾಶಕ್ಕೆ ಕಲ್ಪಿಸೋದಕ್ಕೋಸ್ಕರ ಇದು ಉಡಾನ್ ಸ್ಕೀಮ್ ಅನ್ನೋದು ಜಾರಿಯಾಯಿತು. ಆ ಸಂದರ್ಭದಲ್ಲಿ 76 ವಿಮಾನ ನಿಲ್ದಾಣಗಳಿದ್ವು 2014ರಲ್ಲಿ. ಕಳೆದ 6 ವರ್ಷಗಳಲ್ಲಿ ಇದಕ್ಕೆ ಹೆಚ್ಚುವರಿಯಾಗಿ 53 ವಿಮಾನ ನಿಲ್ದಾಣಗಳು ಸೇರ್ಪಡೆಯಾಗಿದೆ. ಅಂತಂದರೆ ವಿಮಾನ ನಿಲ್ದಾಣಗಳ ಸಂಖ್ಯೆ ಹೆಚ್ಚಾದಾಗ ರೀಜನಲ್ ಕನೆಕ್ಟಿವಿಟಿ ಹೆಚ್ಚಾಗ್ಬೋದು ಅಥವಾ ಆರ್ಥಿಕತೆ ಉತ್ತೇಜನ ಇಲ್ಲಿ ಸಿಗ್ಬೋದು. ಎಲ್ಲ ಕಡೆ ವಿಮಾನಗಳ ಹಾರಾಟ ಇರೋದ್ರಿಂದ ಬೇರೆ FDI ನೇರವಾಗಿ ಬರುತ್ತೆ ಮತ್ತು ಬೇರೆ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ. MNC ಕಂಪನಿಗಳಲ್ಲಿ ಪ್ರವೇಶಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳಿದೆ. ಹಾಗೆ ಕೃಷಿ ಉಡಾನ್ ಅನ್ನೋ ಒಂದು ಸ್ಕೀಮಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನು ವಿಮಾನದ ಮೂಲಕ ನಾವು ತ್ವರಿತಗತಿಯಲ್ಲಿ ಏನು ಪೆರಿಷಬಲ್ ಗೂಡ್ಸ್ ಅಂತ ಕರಿತೀವಲ್ಲ, ಸುಲಭವಾಗಿ ಕೊಳೆತು ಹೋಗಬಲ್ಲಂತಹ ತರಕಾರಿಗಳನ್ನು ಇರ್ಬೋದು ಅಥವಾ ಕೃಷಿ ಉತ್ಪನ್ನಗಳನ್ನು ನಾವು ತ್ವರಿತಗತಿಯಲ್ಲಿ ನಾವು ಬೇರೆ ಕಡೆಗೆ ಸಾಗಿಸೋದಕ್ಕೆ ಅವಕಾಶ ಆಗುತ್ತೆ.
ಮತ್ತು ನ್ಯಾಷನಲ್ ಸಿವಿಲ್ ಏವಿಯೇಷನ್ ಪಾಲಿಸಿ ಇದನ್ನು 2016ರಲ್ಲಿ ತಂದಾಗಿದೆ. ಆದರೆ ಇದನ್ನು ಜಾರಿಗೊಳಿಸಬೇಕು. ಅದರಲ್ಲಿ ಅದು ಎಲ್ಲ ಅಂಶಗಳು ಜಾರಿಯಾಗಿಲ್ಲ ಇನ್ನು. ಅದನ್ನು ಯಶಸ್ವಿಯಾಗಿ ಜಾರಿಗೊಳಿಸೋದ್ರ ಮೂಲಕ ಏನು ATF ಮೇಲೆ ಹೆಚ್ಚು 45% ತೆರಿಗೆ ಇರ್ಬೋದು, ಅಥವಾ ರಾಜಧನ ಅಂತೇಳಿ 11-30% ತೆರಿಗೆ ಹಾಕ್ತಾ ಇದ್ದಾರಲ್ಲ, ಅದನ್ನೆಲ್ಲದನ್ನು ಕೂಡ ಇದರಲ್ಲಿ ಕಡಿಮೆ ಮಾಡ್ಬೋದು. ಇದರಿಂದ ಏವಿಯೇಷನ್ ಸೆಕ್ಟರ್ ಇನ್ನೂ ಇಂಪ್ರೂವ್ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಇನ್ನೊಂದು ಎಡಿಟೋರಿಯಲ್ನ ಪ್ರಮುಖದಂಥ ಆರ್ಟಿಕಲ್ ಇದು ಕ್ರಿಮಿನಲ್ ಜಸ್ಟಿಸ್ಗೆ ಸಂಬಂಧಪಡೋಂತಹ ಟಾಪಿಕ್ಕಿಗೆ ಬರುತ್ತೆ ಸಿಲೆಬಸ್ಸಲ್ಲಿ. ಇದರಲ್ಲಿ ಹ್ಯಾಂಡ್ ಕಫಿಂಗ್, ಯಾರಿಗಾದರೂ ನಾವು ಕೈದಿಗಳನ್ನು ಅಥವಾ ವಿಚಾರಣಾಧೀನ ಕೈದಿಗಳು, ಅಪರಾಧಿಗಳನ್ನು ನಾವು ಅರೆಸ್ಟ್ ಮಾಡಿ ನಾವು ಸ್ಟೇಷನಿಂದ ಕೋರ್ಟಿಗೆ ಅಥವಾ ಕೋರ್ಟಿಂದ ಮತ್ತೆ ಜೈಲಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳಲ್ಲಿ ನಾವು ನೋಡಿರ್ಬೋದು, ಆ ಕೈದಿಗಳಿಗೆ ಪೊಲೀಸ್ನವರು ಬೇಡಿನ ತೊಡಿಸಿರ್ತಾರೆ. ಆ ಬೇಡಿಯನ್ನು ಯಾವ ಸಂದರ್ಭದಲ್ಲಿ ತೊಡಿಸ್ಬೇಕು ಮತ್ತು ತೊಡಿಸುವಂತಹ ಸಂದರ್ಭಗಳನ್ನು ಮೀರಿ ಇವರು ಇರುವಂತಹ ಮಾನದಂಡಗಳನ್ನು ಮೀರಿ ಇವರು ಉಲ್ಲಂಘನೆ ಮಾಡಿ ಒತ್ತಾಯಪೂರ್ವಕವಾಗಿ ಅವನಿಗೆ ಬೇಡಿನ ತೊಡಿಸಿದರೆ ಇದಕ್ಕೆ ದಂಡ ಏನಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇದನ್ನು RK ವಿಜಯನ್ ಅವರು ಬರೆದಿರೋದು. ಇವರು ಛತ್ತೀಸ್ಗಢದಲ್ಲಿ ಸ್ಪೆಷಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ದಾರೆ. ಇವರು ತಮ್ಮ ಇಲಾಖೆಯ ಅನುಭವನ ಮತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳು ಕೊಟ್ಟಿರುವಂತಹ ಪ್ರಕರಣಗಳಲ್ಲಿ ಅವನ್ನ ಉಲ್ಲೇಖಿಸಿ ಈ ಆರ್ಟಿಕಲ್ನ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳೋ ಪ್ರಕಾರ ಸುಪ್ರೀತ್ ಈಶ್ವರ್ ದಿವೇಟ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಇದು ಕರ್ನಾಟಕ ಹೈಕೋರ್ಟಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಕರಣ. ಇದರಲ್ಲಿ 2 ಲಕ್ಷ ರೂಪಾಯಿಗಳನ್ನು ಈ ಪೊಲೀಸವರು ಈ ಸುಪ್ರೀತ್ ಈಶ್ವರ್ ಡಿವೇಟ್ ಅನ್ನೋ ಒಬ್ಬ ಲಾಯರ್ ಹುಡುಗ, ಲಾ ಸ್ಟೂಡೆಂಟು, ಇವನಿಗೆ ಚೆಕ್ ಬೌನ್ಸ್ ಕೇಸಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಂಥ ಸಂದರ್ಭದಲ್ಲಿ ಅವನಿಗೆ ಬೇಡಿನ ಹಾಕ್ಸಿರ್ತಾರೆ ಈ ಪೊಲೀಸವರು. ಇದನ್ನು ಕೋರ್ಟ್ ಗಮನಕ್ಕೆ ತಂದಾಗ ಕೋರ್ಟು ಯಾರಿಗೆ ಬೇಡಿ ಹಾಕ್ಕೊಂಡಿದ್ನಲ್ಲ ಹುಡುಗ ಕೈದಿಗೆ, ಅವನಿಗೆ 2 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡಿಸಿದೆ. ಅದು ಯಾರಿಂದ ಕೊಡಿಸಿದೆ ಅಂತಂದರೆ ಈ ಪೊಲೀಸ್ ಆಫೀಸರಿಂದ, ಯಾರು ಹಾಕಿ ಕರ್ಕೊಂಬಂದಿದ್ನಲ್ಲ ಅವರ ಮೂಲಕನೇ ಪೊಲೀಸ್ ಇಲಾಖೆಯ ಅಧಿಕಾರಿಯ ಮೇಲೆ ಇದು ದಂಡವನ್ನು ವಸೂಲಿ ಮಾಡಿ ಅವನಿಗೆ ಕೊಡಿಸಿದೆ. ಈ ಹಿನ್ನೆಲೆಯಲ್ಲಿ ಹಾಗಾದರೆ ಬೇಡಿಯನ್ನು ಹಾಕೋದು ಇಲ್ಲಿ ಅಪರಾಧನ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ. ಹಾಗೆ ಯಾವ ಸಂದರ್ಭಗಳಲ್ಲಿ ಹಾಕಬೇಕು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟು ಪ್ರೇಮ್ ಶಂಕರ್ ಶುಕ್ಲಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಈ ಕೇಸ್ನಲ್ಲಿ ಹೇಳಿದೆ. ಯಾವ ಸಂದರ್ಭದಲ್ಲಿ ಹಾಕಬೇಕು ಅನ್ನೋದಕ್ಕೆ ಅದು ಓನ್ಲಿ ಸರ್ಕಮ್ಸ್ಟೆನ್ಸಸ್ ಯಾವಾಗ ಅದು ಎಕ್ಸ್ಟ್ರೀಮ್ ಮೆಜರ್ಸ್, ಅವನು ಎಲ್ಲಾದರೂ ಓಡೋಗ್ತಾನೆ ಅನ್ನೋ ಸಂದರ್ಭದಲ್ಲಿ, ಅಥವಾ ಅವನನ್ನು ತುಂಬ ಅಪಾಯಕಾರಿಯಾಗಿದ್ದಾನೆ ಅನ್ನೋ ಇಂತಹ ಕೆಲವೇ ಸಂದರ್ಭಗಳಲ್ಲಿ ಮಾತ್ರನೇ ನಾವು ಅವರಿಗೆ ಬೇಡಿಯನ್ನು ತೋಡಿಸ್ಬೇಕು. ಅದು ಬಿಟ್ಟು ಈ ಬೇರೆ ಸಂದರ್ಭಗಳಲ್ಲಿ ನಾವು ಅವನಿಗೆ ಬೇಡಿಯನ್ನು ತೋಡಿಸ್ಬಾರ್ದು ಅಂತ ಹೇಳಿದೆ. ಇದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ? ಇದು ಅಕ್ಯೂಸ್ಡ್, ಅವನು ಆರೋಪಿ ಇರ್ತಾನಲ್ಲ ಆತನ ಮೇಲೆ, ಮತ್ತು ಅಂಡರ್ ಟ್ರಯಲ್ ಪ್ರಿಸನರ್ಸ್ ವಿಚಾರಣಾಧೀನ ಕೈದಿ ಮೇಲೆ, ಮತ್ತು ಕನ್ವಿಕ್ಟ್ ಅಪರಾಧಿ ಮೇಲೆ, 3 ಥರದ ಇವ್ರ ಮೇಲೂ ಕೂಡ ಈ ಹ್ಯಾಂಡ್ ಕಫಿಂಗ್ ಗವರ್ನೆನ್ಸ್ ಏನಿದ್ದಾವೆ ಎಲ್ಲದಕ್ಕೂ ಸೇಮಾಗಿ ಅಪ್ಲೈ ಆಗುತ್ತೆ. ಒಂದು ವೇಳೆ ಈ ಥರ ನಾವು ಅವರಿಗೆ ಬೇಡಿನ ಹಾಕಿ ಕರ್ಕೊಂಬರೋದ್ರಿಂದ ಅವರಿಗೆ ನಮ್ಮ ಆರ್ಟಿಕಲ್ 21 ನಾವು ಘನತೆಯಿಂದ ಬದುಕುವಂಥ ಹಕ್ಕಿದೆ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು, ಆರ್ಟಿಕಲ್ 21ನ ವೈಲೇಷನ್ ಆಗುತ್ತೆ. ಆರ್ಟಿಕಲ್ 21 ವೈಲೇಷನ್ ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅನ್ನೋ ಒಂದು ಪ್ರಕರಣದಲ್ಲಿ 2002 ಸುಪ್ರೀಂ ಕೋರ್ಟ್ ಪ್ರಕರಣ ಇದು. ಇದರಲ್ಲಿ ಸುಪ್ರೀಂ ಕೋರ್ಟೇ ಕೆಲವು ಆರ್ಟಿಕಲ್ 21 ಕೆಳಗಡೆ ಬರುವಂಥ ಯಾವ್ಯಾವ ಹಕ್ಕುಗಳನ್ನು ಅದೇ ಒಂದು ಲೀಸ್ಟ್ ಮಾಡಿದೆ. ನಾವು RTI ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಕೂಡ ಇದೇ ಪ್ರಕರಣಕ್ಕೆ ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲಿಂದನೇ ತಿದ್ದುಪಡಿಯಾಗಿ ರೈಟ್ ಟು ಎಜುಕೇಷನ್ನು ಫಂಡಮೆಂಟಲ್ ರೈಟ್ಸ್ಗೆ ಸೇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಬೇಡಿಯನ್ನು ಹಾಕುವಂತಹ ಪದ್ಧತಿ ಏನಿದೆ ಇದು ಕೂಡ ಆರ್ಟಿಕಲ್ 21ನ ವೈಲೇಷನ್ ಆಗುತ್ತೆ. ಅವನಿಗೆ ಒಂದು ಅವನ ಘನತೆಗೆ ಇದು ಧಕ್ಕೆ ತರುತ್ತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಮುಂಚೆನೇ ಹೇಳಿತ್ತು. ಹಾಗೆ ಈ ಕಾಂಪನ್ಸೇಷನ್ ಕೊಡೋ ಸಂದರ್ಭದಲ್ಲಿ ಯಾರು ಕೊಡಬೇಕಾಗಾದ್ರೆ, ಈಗ ಈ ಪ್ರಕರಣದಲ್ಲಿ ಪೊಲೀಸ್ ಆಫೀಸರ್ ಕೊಟ್ಟಿದ್ದಾನೆ. ಆದರೆ ಹಿಂದೆ ಸೇಮ್ ಇದೇ ಥರನೇ ಮಹಾರಾಷ್ಟ್ರ 91ನೇ ಇಸ್ವಿಲಿ ಮಹಾರಾಷ್ಟ್ರ ಅದರಲ್ಲಿ ರವಿಕಾಂತ್ ಪಾಟೀಲ್ ಮತ್ತು ವರ್ಸಸ್ ಮಹಾರಾಷ್ಟ್ರ ಕೇಸ್ಗಳಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಆ ಕೈದಿಗಳನ್ನವರು ಪೆರೇಡಿಂಗ್ ಮಾಡಿಸ್ತಾ ಕರ್ಕೊಂಬರ್ತಾರೆ. ಅಂದರೆ ವಿಚಾರಣಾಧೀನ ಕೈದಿಗಳನ್ನು ಮುಂಬೈನ ನಗರದಲ್ಲಿ ಅವ್ರನ್ನ ಪೆರೇಡ್ ಮಾಡಿಸ್ತಾ ಕರ್ಕೊಂಬರ್ತಾರೆ. ಅಂದರೆ ಪಥಸಂಚಲನ ಅಂತ ಏನು ಹೇಳ್ತೀವೋ ಇದನ್ನು ಮಾಡಿಸ್ತಾ ಕರ್ಕೊಂಬರ್ತಾರೆ. ಬಾಂಬೆ ಹೈಕೋರ್ಟ್ ಇದನ್ನು ತೀರಾ ಆರ್ಟಿಕಲ್ 21 ವೈಲೇಷನ್ ಆಗಿದೆ ಅಂತೇಳಿ ಖಂಡಿಸಿ ಇದಕ್ಕೆ ಪೊಲೀಸ್ ಆಫೀಸರ್ ಇದನ್ನು ಅವನೇ ಇದಕ್ಕೆ ಜವಾಬ್ದಾರನಾಗಬೇಕು. ಆರ್ಟಿಕಲ್ 21ನ ಉಲ್ಲಂಘನೆ ಮಾಡಿರೋದ್ರಿಂದ ಅವರಿಗೆ ಯಾರು ವಿಚಾರಣಾಧೀನ ಕೈದಿಗಳಿದ್ರಲ್ಲ ಅವರಿಗೆ 10,000 ರೂಪಾಯಿ ಪರಿಹಾರವನ್ನು ಆ ಪೊಲೀಸ್ ಅಧಿಕಾರಿ ಕೊಡಬೇಕು ಅನ್ನೋದನ್ನು ಇಲ್ಲಿ ಬಾಂಬೆ ಹೈಕೋರ್ಟ್ ಇದನ್ನು ಪ್ರಕರಣವನ್ನು ಖುಲಾಸೆಗೊಳಿಸುತ್ತೆ. ಅದಾದ ನಂತರ ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಪೊಲೀಸ್ ಆಫೀಸರ್ ಮೇಲೆ ನೀವು ದಂಡವನ್ನು ವಿಧಿಸಬಾರ್ದು, ಅದು ಅವಂತ ಬೇಕು ಅಂತ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದಲ್ಲ. ಇದು ಬದಲಿಯಾಗಿ ಸರ್ಕಾರದ ಮೇಲೆ ಇದನ್ನು ನೀವು ಈ ದಂಡದ ಮೊತ್ತವನ್ನು ಹೊರಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಹೇಳುತ್ತೆ. ಆದರೆ ಇಲ್ಲೂ ಕೂಡ ಬೇಡಿಯನ್ನು ತೊಡಿಸಿದ್ದು ಇಲ್ಲಿ ಅಮಾನವೀಯ ಕೃತ್ಯ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಆದರೆ ದಂಡವನ್ನು ಇಲ್ಲಿ ಪೊಲೀಸ್ ಅಧಿಕಾರಿಯಿಂದ ಬೇಡ, ಸರ್ಕಾರದಿಂದ ವಸೂಲಿ ಮಾಡಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ಕೊಡುತ್ತೆ. ಹಾಗೆ ಮುಂದೆ
ಈ ಥರದಕ್ಕೆಲ್ಲ ಸಮಸ್ಯೆ ಕಾರಣ ಏನು ಅಂತಂದರೆ ಅವರಿಗೆ ಸರಿಯಾದಂತಹ ಪೊಲೀಸವರಿಗೆ ಕಾನೂನಿನ ಅರಿವು ಇಲ್ಲದೇ ಇರ್ಬೋದು, ಅಥವಾ ಕಳ್ಳ ಓಡೋಗ್ತಾನೆ ಅನ್ನೋ ಭಯದಲ್ಲಿ ನೀವು ಸರಿಯಾದಂತಹ ಪೊಲೀಸ್ ವ್ಯವಸ್ಥೆ ಇಲ್ಲದೇ ಇರೋ ಕಾರಣದಿಂದ ಸುರಕ್ಷತೆ ಕ್ರಮಕ್ಕೆ ಕೈಗೊಳ್ಳೋದಕ್ಕೋಸ್ಕರ ಅವ್ರ ಹತ್ರ ಹ್ಯೂಮನ್ ರಿಸೋರ್ಸ್ ಇಲ್ಲದೇ ಇರೋದಕ್ಕೆ ಕಾರಣ, ಮಾನವ ಸಂಪನ್ಮೂಲ ಇಲ್ಲದೇ ಇರೋದಕ್ಕೆ ಅವರು ಭಯಪಟ್ಟು ಒಬ್ಬನೇ ಇರುವಾಗ ಅವನಿಗೆ ಬೇಡಿ ಹಾಕೋದು ನಾವು ಸಹಜ ಅದು. ಹಾಗಾಗಿ ಆ ಥರದ ಸಮಸ್ಯೆಗಳು ಇದು ಹೆಚ್ಚಾಗಿದ್ದಾವೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಅವರಿಗೆ ಒಂದು ಕಾನೂನಿನ ಅರಿವನ್ನು ಮೂಡಿಸಬೇಕು ಮತ್ತು ಮಾನವ ಸಂಪನ್ಮೂಲವನ್ನು ಹೆಚ್ಚಾಗೋದ್ರ ಬಗ್ಗೆ ನೋಡ್ಕೋಬೇಕು ಅನ್ನೋದನ್ನು ಸರ್ಕಾರ ಹೇಳುತ್ತೆ, ಕೋರ್ಟ್ ಸರ್ಕಾರಕ್ಕೆ ಹೇಳಿದೆ. ಹಾಗೆ ನಾವು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ದೂರುಗಳಲ್ಲಿ ನೋಡಿದರೆ ಕ್ರೈಮ್ಸ್ ಇನ್ ಇಂಡಿಯಾದಲ್ಲಿ 810 ಪ್ರಕರಣಗಳಲ್ಲಿ ಈ ಏನು ಬಂಧಿತರಾಗಿರ್ತಾರೆ ಇವರು ಓಡೋಗಿರೋಂಥ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಓಡೋಗುವಂತಹ ಸಂದರ್ಭಗಳಲ್ಲಿ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡ್ತಾರೆ. ಬಟ್ ಈ ಥರ ಬೇಡಿ ಹಾಕುವಂಥ ಸಂದರ್ಭದಲ್ಲಿ ಈ ಥರ ಕಾನೂನಿನ ಅರಿವು ಆ ಪೊಲೀಸ್ ಅಧಿಕಾರಿಗೆ ಇರಬೇಕು, ಇಲ್ಲ ಅಂತಂದರೆ ದಂಡ ಪೊಲೀಸ್ ಅಧಿಕಾರಿಯ ಮೇಲೆ ಬರುತ್ತೆ ಅಥವಾ ಸರ್ಕಾರಕ್ಕೂ ಬೀಳಬಹುದಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸರಣಿ. ಥ್ಯಾಂಕ್ ಯು ಆಲ್.